ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 4ನೇ ಪಾದ 18ನೇ ಸೂತ್ರ. ಅನ್ಯಾರ್ಥಂತು ಜೈಮಿನಿ ಪ್ರಶ್ನವ್ಯಾಖ್ಯಾಭ್ಯಾಮಪಿ ಚೈವಮೇಕೆ. ಈ ಸೂತ್ರದಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಬಹಳ ಸುಂದರವಾಗಿ ಬರಿತಾ ಇದ್ದಾರೆ. ಈ ಸೂತ್ರದ ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲಿ ಅನ್ಯಾರ್ಥಂತು ಜೈಮಿನಿ, ಅನ್ಯಾರ್ಥಂ ಅಂದ್ರೆ ಇಲ್ಲಿ ಜೀವನ ಯಾವ ಪರಾಮರ್ಶೆ ಅನ್ನುವಂತಹದ್ದು ಬರ್ತದಲ್ಲ, ಅದು ಅನ್ಯದ ಅರ್ಥ ಸಲುವಾಗಿ ಬಂದೈತಿ ಅಂತ. ಯಾಕಂದ್ರೆ ಪ್ರಶ್ನೆ ವ್ಯಾಖ್ಯಾನಾಭ್ಯಾಮಪಿ ಅಂದ್ರೆ ಪ್ರಶ್ನೆ ಮತ್ತು ವ್ಯಾಖ್ಯಾನಗಳಿಂದ ಇದು ನಮ್ಗೆ ತಿಳಿದು ಬರ್ತದ ಅಂತೇಳಿ ಹಿಂಗ ಜೈಮಿನಿ ಆಚಾರ್ಯರು ಹೇಳ್ತಾ ಇದ್ದಾರ ಅಂತ ಅವ್ರ ಅಭಿಪ್ರಾಯ, ಜೈಮಿನಿ ಆಚಾರ್ಯ ಅಭಿಪ್ರಾಯ ಇದು. ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ವಿವರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಜೀವ ಪರಾಮರ್ಶೆ ಅನ್ನುವಂತಹದ್ದು ಎತಕ್ಕಾಗಿ ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಬರಿತಾ ಇದ್ದಾರೆ. ಅಪಿ ಚ ನೈವಾತ್ರ ವಿವದಿತವ್ಯಂ ಜೀವ ಪ್ರಧಾನಂ ವಾ ಇದಂ ವಾಕ್ಯಂ ಶಾತ್ ಬ್ರಹ್ಮ ಪ್ರಧಾನಂ ವಾ ಇತಿ ಅಂತ. ಅಪಿ ಚ ನೈವಾತ್ರ ವಿವದಿತವ್ಯಂ, ಇಲ್ಲಿ ಜೀವನನ್ನ ಪ್ರಧಾನವಾಗಿ ಹೇಳಿದಾರೋ ಅಥವಾ ಬ್ರಹ್ಮವನ್ನ ಪ್ರಧಾನವಾಗಿ ಹೇಳಿದಾರೋ, ಇಲ್ಲಿ ಜೀವನೇ ಪ್ರಧಾನವಾಗಿದ್ದಾನೋ ಅಥವಾ ಬ್ರಹ್ಮವೇ ಪ್ರಧಾನವಾಗಿರಬಹುದು ಅನ್ನುವಂತ ಈ ಒಂದು ವಿಷಯದೊಳಗ ವಿವಾದವನ್ನ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ ಅವರು. ಯಾಕೆ ಇಲ್ಲಿ ಇಲ್ಲಿ ಮುಖ್ಯ ಪ್ರಧಾನವಾಗಿ ಜೀವನೋ ಅಥವಾ ಪರಮಾತ್ಮನೋ ಅನ್ನುವಂತ ಒಂದು ನಮಗೊಂದು ಜಿಜ್ಞಾಸೆ ಅನ್ನುವಂತದ್ದು ಇಲ್ಲಿ ಬರ್ತದೆ. ಇಲ್ಲಿ ಅದ್ರ ಬಗ್ಗೆ ನೀವು ವಿವಾದವನ್ನ ಮಾಡುವ ಹಾಗಿಲ್ಲ ಅಂತ ಹೇಳಿದ್ರು ಅವರು. ಈ ವಾಕ್ಯ ಅನ್ನುವಂಥದ್ದು ಜೀವ ಪ್ರಧಾನವಾಗಿರ್ಬೋದು ಅಥವಾ ಬ್ರಹ್ಮ ಪ್ರಧಾನವಾಗಿರ್ಬೋದು ಅನ್ನುವಂಥ ವಿಷಯದೊಳಗೆ ವಿವಾದವನ್ನ ಮಾಡುವ ಹಾಗಿಲ್ಲ ಅಂತ. ನೈವಾತ್ರ ವಿವದಿತವ್ಯಂ ಜೀವ ಪ್ರಧಾನಂ ವಾ ಇದಂ ವಾಕ್ಯಂ ಶಾತ್ ಬ್ರಹ್ಮ ಪ್ರಧಾನಂ ವಾ ಅಂತ. ಇದಂ ವಾಕ್ಯಂ ಅಂದ್ರೆ ಈ ವಾಕ್ಯ ಅನ್ನುವಂಥದ್ದು ಜೀವ ಪ್ರಧಾನಂ, ಜೀವನನ್ನ ಕುರಿತು ಪ್ರಧಾನವಾಗಿ ಬೋಧ ಮಾಡಿರ್ತಕ್ಕಂಥದ್ದು. ವಾ ಅಂದ್ರೆ ಅಥವಾ ಅಂತ. ಬ್ರಹ್ಮ ಪ್ರಧಾನಂ ವಾ ಶಾತ್, ಇಲ್ಲಿ ಬ್ರಹ್ಮವನ್ನ ಪ್ರಧಾನವಾಗಿಟ್ಟುಕೊಂಡು ಉಪದೇಶ ಮಾಡಿರ್ತಕ್ಕಂಥದ್ದು ಅಂತೇಳಿ ಈ ರೀತಿಯಾಗಿ ನೈವ ಅತ್ರ ವಿವದಿತವ್ಯಂ. ಅತ್ರ ಅಂದ್ರೆ ಇಲ್ಲಿ ಈ ವಿಷಯಕವಾಗಿ ವಿವಾದವನ್ನ ಮಾಡಬಾರದು ಅಂತ. ಯಾಕೆ ಅಂತಂದ್ರೆ ಯತಃ ಅನ್ಯಾರ್ಥಂ ಜೀವ ಪರಾಮರ್ಶಂ ಬ್ರಹ್ಮ ಪ್ರತಿಪತ್ತ್ಯರ್ಥಂ ಅಸ್ಮಿನ್ ವಾಕ್ಯೆ ಜೈಮಿನಿ ಆಚಾರ್ಯೋ ಮನ್ಯತೆ. ಅಸ್ಮಿನ್ ವಾಕ್ಯ ಅಂದ್ರೆ ಈ ವಾಕ್ಯದಲ್ಲಿ ಅಂತ. ಈ ವಾಕ್ಯದಲ್ಲಿ ಜೈಮಿನಿ ಆಚಾರ್ಯರು ಇಲ್ಲಿ ಏನ್ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತಂದ್ರ, ಅನ್ಯಾರ್ಥಂ ಜೀವ ಪರಾಮರ್ಶ, ಇಲ್ಲಿ ಜೀವನನ್ನ ಪರಾಮರ್ಶೆ ಮಾಡಿರ್ತಕ್ಕಂಥದ್ದು ಅನ್ಯಾರ್ಥಂ ಅಂದ್ರೆ ಬೇರೊಂದು ಅರ್ಥದಲ್ಲಿಯೇ ಇದನ್ನ ಅವರು ಪರಾಮರ್ಶೆ ಮಾಡಿದ್ದಾರೆ ಅಂತ. ಜೀವನ ಪರಾಮರ್ಶೆ ಮಾಡಿರ್ತಕ್ಕಂಥದ್ದು ಇದು ಬೇರೊಂದು ಅರ್ಥದಲ್ಲಿ ಅಂತ ಹೇಳ್ತಾರೆ ಅವರು. ಬ್ರಹ್ಮ ಪ್ರತಿಪತ್ತ್ಯರ್ಥಂ ಅಂದ್ರೆ ಬೇರೊಂದು ಅರ್ಥ ಯಾವುದು ಅಂತಂದ್ರೆ ಬ್ರಹ್ಮದ ಒಂದು ಜ್ಞಾನವನ್ನ ನಾವು ಮಾಡ್ಕೋಬೇಕಾಗ್ಯದ, ಬ್ರಹ್ಮವನ್ನು ನಾವು ಅರಿಬೇಕಾಗೈತಿ. ಇಲ್ಲಿ ಆ ಬ್ರಹ್ಮಜ್ಞಾನಾರ್ಥವಾಗಿಯೇ ಅಲ್ಲಿ ಈ ವಾಕ್ಯದಲ್ಲಿ ಹೇಳಿದ್ದಾರೆ ಅಂತ. ಆ ಜೀವನ ಪರಾಮರ್ಶೆ ಎನ್ನುವಂತಹದ್ದು ಆ ಬ್ರಹ್ಮಜ್ಞಾನದ ಪ್ರಾಪ್ತಿಗೋಸ್ಕರವಾಗಿಯೇ ಇಲ್ಲಿ ಮಾಡಲ್ಪಟ್ಟದ ಅಂತೇಳಿ ಇದನ್ನ ಜೈಮಿನಿ ಆಚಾರ್ಯರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತೇಳಿ ಆಚಾರ್ಯರು ತಿಳಿಸಿದರು. ಅಕಸ್ಮಾತ್ ಯಾಕೆ
ಇಲ್ಲಿ ಜೀವನ ಪರಾಮರ್ಶೆ ಬ್ರಹ್ಮಜ್ಞಾನಕ್ಕಾಗಿಯೇ ಇದು ಈ ವಾಕ್ಯದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಜೈಮಿನಾಚಾರ್ಯ ಅಭಿಪ್ರಾಯ ಪಡ್ತಾರಂತ ಅಂದ್ರಲ್ಲ, ಅದು ಯಾಕೆ ಅಂತ ಕೇಳಿದ್ರೆ, ಅಕಸ್ಮಾತ್ ಯಾಕೆ ಅಂತಂದ್ರೆ ಪ್ರಶ್ನ ವ್ಯಾಖ್ಯಾನಾಭ್ಯಾಂ, ಇಲ್ಲಿ ಪ್ರಶ್ನೆ ಮತ್ತು ವ್ಯಾಖ್ಯಾನ ಇವೆರಡರಿಂದ ನಮಗದು ತಿಳಿದು ಬರ್ತಾ ಇದೆ ಅಂತ. ಇಲ್ಲಿ ಜೀವನ ಪರಾಮರ್ಶೆ ಅನ್ನುವಂತಹದ್ದು ಬ್ರಹ್ಮಜ್ಞಾನಕ್ಕಾಗಿಯೇ ಇದೆ ಅನ್ನುವಂತಹದ್ದನ್ನ ನಾವು ಈ ಮಂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಅಲ್ಲಿರ್ತಕ್ಕಂತ ಒಂದು ಪ್ರಶ್ನೆ ಮತ್ತು ಅಲ್ಲಿರ್ತಕ್ಕಂತ ಒಂದು ವ್ಯಾಖ್ಯಾನ, ಅವುಗಳಿಂದ ನಮಗೆ ಅದು ಸಿದ್ಧ ಆಗ್ತದ ಅಂತ. ಪ್ರಶ್ನೆಸ್ತಾವತ್, ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಸುಪ್ತ ಪುರುಷ ಪ್ರತಿಬೋಧೇನ ಪ್ರಾಣಾದಿ ವ್ಯತಿರಿಕ್ತೆ ಜೀವೇ. ಈಗ ಒಬ್ಬ ಮನುಷ್ಯ ಮಲ್ಕೊಂಡಿದ್ದಾನೆ, ಗಾಢವಾದ ನಿದ್ರೆಯೊಳಗಿದ್ದಾನೆ. ಅವನನ್ನ ಎಬ್ಬಿಸುವುದರಿಂದ, ಪ್ರತಿಬೋಧ ಅಂತಂದ್ರೆ ಏನ್ರಿ, ಮಲಗಿರ್ತಕ್ಕಂತಹ ಪುರುಷನನ್ನ ಎದ್ದೇಳಿಸುವುದು. ಹೇಳಪ್ಪ ಅಂತ ಹೇಳಿ ನಿದ್ರೆಯೊಳಗಿರ್ತಾರ, ಅವನನ್ನ ನಾವು ಎಬ್ಬಿಸುವುದರಿಂದ ನಮಗ ಏನಾಕೈತಿ ಅಂದ್ರೆ ಪ್ರಾಣಾದಿ ವ್ಯತಿರಿಕ್ತೆ ಜೀವೆ. ಇಲ್ಲಿ ಜೀವ ಪ್ರಾಣಾದಿಗಳಿಗಿಂತ ಬೇರೆ ಇದ್ದಾನೆ ಅಂತ ನಮಗೆ ಸಿದ್ಧ ಆಗ್ತೈತಿ. ಇಲ್ಲಿ ಸುಪ್ತ ಪುರುಷನನ್ನ ಎಬ್ಬಿಸುವುದರಿಂದ ಪ್ರಾಣಾದಿ ವ್ಯತಿರಿಕ್ತೆ ಜೀವೇ ಪ್ರತಿಬೋಧಿತೆ ನಮಗೆ ಜ್ಞಾನ ಆಗ್ತದಂತ. ಅಂದ್ರೆ ಇಲ್ಲಿ ಪ್ರಾಣವೇ ಜೀವ ಅಲ್ಲ, ಪ್ರಾಣಕ್ಕಿಂತಲೂ ಭಿನ್ನವಾಗಿ ಒಬ್ಬ ಜೀವ ಇದ್ದಾನೆ ಅಂತ. ಅದು ನಮಗೆ ಯಾವಾಗ ಅನುಭವ ಬರ್ತದ ಅಂತಂದ್ರೆ, ಗಾಢವಾಗಿ ನಿದ್ರಿತನಾಗಿರ್ತಕ್ಕಂಥ ಪುರುಷನನ್ನ ನಾವು ಎಬ್ಬಿಸುವುದರಿಂದ. ಯಾಕೆ ನಿದ್ರೆ ಹತ್ತಿದಾಗ ಅಲ್ಲಿ ಪ್ರಾಣ ಅನ್ನುವಂತಹದ್ದು, ಪ್ರಾಣ ತನ್ನ ಪ್ರಾಣಕ್ರಿಯೆಯನ್ನ ಮಾಡ್ತಾ ಇದೆ, ಶ್ವಾಸೋಚ್ಛ್ವಾಸವನ್ನ ಮಾಡ್ತಾ ಇದೆ. ಆದ್ರೆ ಅಲ್ಲಿ ಜೀವನಿಗೆ ಯಾವ ಜ್ಞಾನವೂ ಇಲ್ಲ. ಅಲ್ಲಿ ನಾನು ಉಸಿರಾಟ ಮಾಡ್ತಾ ಇದ್ದೀನಿ, ಅಥವಾ ಅವ್ರು ಯಾರಾದ್ರೂ ಸ್ನೇಹಿತರು ಬಂದ್ರು, ಅವರು ಇವ್ರು ಹೊರಗಿಂದ ಏನಾದ್ರು ಅಲ್ಲಿ ಯಾರೇನೋ ಮಾತಾಡ್ತಿರ್ತಾರೆ, ಅದೇನಾದ್ರೂ ಅವನ ಶಬ್ದ ಜ್ಞಾನ ಆಗ್ತೈತೆ ಅಂತ ಅವನಿಗೆ ಇಲ್ಲ. ಯಾಕಂದ್ರೆ ಅವನು ನಿದ್ರೆ ಒಳಗದಾನ. ಅವನು ಎಚ್ಚೆತ್ತ ಬಳಕ ಅವನಿಗೆಲ್ಲ ಗುರ್ತಾಕೈತೆ, ಎಚ್ಚೆತ್ತ ಬಳಕ ಅವನಿಗೆ. ಆದ್ದರಿಂದ ಇಲ್ಲಿ ಪ್ರಾಣಾದಿಗಳಿಗಿಂತಲೂ ಭಿನ್ನವಾಗಿ ಒಬ್ಬ ಜೀವ ಇದ್ದಾನೆ ಅನ್ನುವಂತಹದ್ದು ನಮ್ಮ ಅನುಭವಕ್ಕೆ ಬರ್ತೈತಿ ಅಂತ. ಪುನರ್ಜೀವ ವ್ಯತಿರಿಕ್ತ ವಿಷಯೇ ದೃಶ್ಯತೆ. ಇನ್ ಆ ಬಳಿಕ ಜೀವನಿಗಿಂತಲೂ ಭಿನ್ನವಾಗಿ ಅಂತ. ಜೀವನಿಗಿಂತಲೂ ಭಿನ್ನವಾಗಿ ಇಲ್ಲಿ ಯಾರಿದ್ದಾರೆ ಅಂದ್ರೆ ಬ್ರಹ್ಮ. ಜೀವನಿಗಿಂತಲೂ ಬ್ರಹ್ಮ ಇಲ್ಲಿ ಭಿನ್ನವಾಗಿದ್ದಾನೆ. ಪುನರ್ಜೀವ ವ್ಯತಿರಿಕ್ತ ವಿಷಯೋ ದೃಶ್ಯತೆ. ಕ್ವ ಏಷ ಏತದ್ ಬಾಲಕೆ ಪುರುಷೋ ಅಶಯಿಷ್ಟಃ ಕ್ವ ವಾ ಏತದಭೂತ್ ಕುತ ಏತದಾಗಾತ್ ಇತಿ. ನೋಡ, ಕೌಶಿಕಿ ಉಪನಿಷತ್ನಲ್ಲಿ ಅಲ್ಲಿ ಏನು ಆ ಮಂತ್ರದಲ್ಲಿ ಏನು ಹೇಳ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಆ ಜೀವ ವ್ಯತಿರಿಕ್ತವಾಗಿರ್ತಕ್ಕಂಥ ಬ್ರಹ್ಮದ ವಿಷಯದೊಳಗ ಆ ಬಾಲಕಿಯನ್ನ ಕುರಿತು ಅಲ್ಲಿ ಹೇಳ್ತಾ ಇದ್ದಾರೆ, ಹೇ ಬಾಲಕಿಯೇ, ಬಾಲಕೆ ಕ್ವ ಏಷ ಏತದ್. ಕ್ವ ಏಷ ಅಂದ್ರೆ ಈ ಪುರುಷನು ಅಲ್ಲಿ ನಿದ್ರೆಯೊಳಗೆ ಏನದಾನಲ್ಲ, ಅಲ್ಲಿ ಅವನು ಹೇಗೆ ನಿದ್ರಿಸಿದ. ಸುಪ್ತಿಯೊಳಗ ಪುರುಷ ಅಶಯಿಷ್ಟ. ಆ ಅಶಯಿಷ್ಟ ಅಂದ್ರೆ ಮಲಗಿರತಕ್ಕಂತ ಯಾವ ಪುರುಷ ಅಂತ. ಆ ಪುರುಷನು ಅಲ್ಲಿ ಹೇಗೆ ನಿದ್ರೆಯನ್ನ ಮಾಡಿದ ಅಂತ. ಕ್ವ ವಾ ಏತದಭೂತ್. ಮತ್ತಲ್ಲಿ ನಿದ್ರೆಯೊಳಗೆ ಅವನು ಎಲ್ಲಿದ್ದುಕೊಂಡಿದ್ದ, ನಿದ್ದೆ ಹತ್ತಿದಾಗ ಅವನು ಎಲ್ಲಿದ್ದ. ಕ್ವ ವಾ ಏತದಭೂತ್ ಕುತ ಏತದಾಗಾತ್. ಮತ್ತೆ ಎಲ್ಲಿಂದ ಹೀಗೆ ಹೊರಗೆ ಬಂದವನು. ಈ ಪ್ರಶ್ನೆ ಅನ್ನುವಂತಹದ್ದು ನಮಗಲ್ಲಿ ಕಂಡು ಬರ್ತಾ ಇದೆ. ಏ ಬಾಲಕಿಯೇ, ಈ ಪುರುಷ ಅಂತಂದ್ರೆ ಯಾರೋ ಸುಪ್ತನಾಗಿರ್ತಕ್ಕಂತ ಪುರುಷ, ಅಲ್ಲಿ ನಿದ್ದೆ ಹತ್ತೈತೆ ಅವನಿಗೆ. ಆ ಪುರುಷ ಅನ್ನುವಂತಹದ್ದು ಅಲ್ಲಿ ಹೆಂಗ್ ನಿದ್ರೆ ಮಾಡಿದ ಅಂತ, ಎಲ್ಲಿ ಮತ್ತು ಹೇಗೆ ನಿದ್ರಿಸಿದ ಅಂತ ಒಂದು ಪ್ರಶ್ನೆ. ಮತ್ತ ಆ ಸಮಯದೊಳಗೆ ಅಥವಾ ಅಲ್ಲಿ ಎಲ್ಲಿ ಇದ್ದುಕೊಂಡಿದ್ದವನು, ಗಾಢ ನಿದ್ರೆಯೊಳಗ ಅವನು ಎಲ್ಲಿ ಇದ್ದುಕೊಂಡಿದ್ದ ಮತ್ತು ಎಲ್ಲಿಂದ ಹೀಗ್ ಬಂದ ಅಂತ ಈ ಮಂತ್ರ ಹೇಳ್ತದ. ಕ್ವ ಏಷ ಏತದ್ ಬಾಲಕೆ ಪುರುಷೋ ಅಶಯಿಷ್ಟ ಕ್ವ ವಾ ಏತದಭೂತ್ ಕುತ ಏತದಾಗಾತ್.
ಹ್ಮ್ ಇಲ್ಲಿ 3 ಪ್ರಶ್ನೆಗಳದಾವ. ಹ್ಮ್ ಈ 3 ಪ್ರಶ್ನೆಯನ್ನ ಆ ಬಾಲಾಕಿ ಅಂತೇಳಿ ಬಾಲಕಿಯನ್ನ ಕುರಿತು ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದು ಅಲ್ಲಿ ನಮಗೆ ಹ್ಮ್ ಕಂಡು ಬರ್ತಾ ಇದೆ. ಹ್ಮ್ ಪ್ರತಿವಚನಂ, ಹ್ಮ್ ಅದಕ್ಕೆ ಉತ್ತರವನ್ನ ಹೇಳಿದ್ದಾರೆ. ಹ್ಮ್ ಅದಕ್ಕೇನು ಪ್ರಶ್ನೆ ಮಾಡಿದ್ರಲ್ಲ ಅದಕ್ಕೆ ಹ್ಮ್ ಆ ಪ್ರಶ್ನೆಯನ್ನ ಕುರಿತು ಉತ್ತರವನ್ನು ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಹ್ಮ್ ಯದಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ. ಹ್ಮ್ ನೋಡಿ, ನಿದ್ರೆ ಹತ್ತಿದಂತ ಸಮಯದೊಳಗ ಹ್ಮ್ ಅಲ್ಲಿ ಅಲ್ಲಿ ಸ್ವಪ್ನವನ್ನ ಕಾಣ್ತಾನೇನು? ಇಲ್ಲ. ಹ್ಮ್ ಗಾಢವ ನಿದ್ರೆಗೆ ಹೋಗ್ಬಿಟ್ಟ ಅಂತಂದ್ರೆ ಹ್ಮ್ ಅಲ್ಲಿ ಯಾವ ಕನಸುಗಳನ್ನ ಕಾಣಂಗಿಲ್ಲ ಅಂತ. ಹ್ಮ್ ಅಲ್ಲಿ ಜೀವ ಹ್ಮ್ ಎಚ್ಚರ ಮತ್ತು ಸ್ವಪ್ನ ಹ್ಮ್ ಈ ಎರಡೂ ಸಮಯದೊಳಗ ಮನಸ್ಸಿರ್ತದ. ಹ್ಮ್ ಎಚ್ಚರ ಪ್ರಪಂಚವನ್ನು ನೋಡ್ತೀವಿ, ಸ್ವಪ್ನ ಪ್ರಪಂಚವನ್ನು ನಾವು ನೋಡ್ತೀವಿ. ಹ್ಮ್ ಅದೇ ಗಾಢ ನಿದ್ರೆಗೆ ಹೋದಾಗ ಮಾತ್ರ ಹ್ಮ್ ಅಲ್ಲಿ ಜಾಗೃತನೂ ಇಲ್ಲ ಹ್ಮ್ ಮತ್ತು ಸ್ವಪ್ನನೂ ಇಲ್ಲ ಅಂತ. ಹ್ಮ್ ಸುಪ್ತ ಅಂದ್ರೆ ಗಾಢ ನಿದ್ದೆ ಇರತಕ್ಕಂತ ಪುರುಷ ಅಂತ. ಹ್ಮ್ ಸ್ವಪ್ನಂ ನ ಕಂಚನ ಪಶ್ಯತಿ ಅಂತ. ಹ್ಮ್ ಅಲ್ಲಿ ಸ್ವಪ್ನ ಅನ್ನುವಂತಹದ್ದನ್ನ, ಕನಸು ಅನ್ನುವಂತಹದ್ದನ್ನ ಹ್ಮ್ ಒಂದು ಸ್ವಲ್ಪನೂ ಕೂಡ ಕಾಣೋದಿಲ್ಲ ಅಂತ. ಹ್ಮ್ ಅಥ ಅಸ್ಮಿನ್ ಪ್ರಾಣ ಏವ ಏಕದಾ ಭವತಿ. ಹಾಗಾದ್ರೆ ಜೀವ ಎಲ್ಲಿರ್ತಾನ ಅಂತಂದ್ರೆ ಹ್ಮ್ ಅವನು ಪ್ರಾಣದಲ್ಲಿ ಒಂದಾಗಿ ಹೋಗ್ಬಿಟ್ಟಿರ್ತಾನಂತ. ಹ್ಮ್ ಜೀವ ಪ್ರಾಣದೊಳಗ ಪ್ರಾಣೇ ಅಂತಲ್ಲಿ ಪ್ರಾಣ ಏವ ಅಂತ ಐತಲ್ಲ, ಅಲ್ಲಿ ಪ್ರಾಣೇ ಏವ ಅಂತ ಪ್ರಾಣದಲ್ಲಿಯೇ ಏಕದಾ ಭವತಿ, ಹ್ಮ್ ಅವನು ಒಂದಾಗಿ ಇರ್ತಾನೆ. ಹ್ಮ್ ಎಲ್ಲಿ ಸುಪ್ತ ಗಾಢ ನಿದ್ರೆಯೊಳಗಂತ ಹ್ಮ್ ಇತ್ಯಾದಿ ಹೀಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅವರು. ಹ್ಮ್ ಅವ ಎಲ್ಲಿರ್ತಾನೆ ಹೇಗಿರ್ತಾನೆ ಅಂತ ಕೇಳಿದ್ದಕ್ಕ ಹ್ಮ್ ಯಾವಾಗ ಗಾಢವ ನಿದ್ರೆಯೊಳಗ ಹ್ಮ್ ಅಲ್ಲಿ ಜೀವ ಹ್ಮ್ ಯಾವುದೇ ಒಂದು ಸ್ವಪ್ನವನ್ನ ಕಾಣಂಗಿಲ್ಲ. ಅಲ್ಲಿ ಹ್ಮ್ ಸ್ವಪ್ನ ಕಂಡ್ರೆ ಅದು ನಿದ್ರೆ ಅಲ್ಲ. ಅದು ಹ್ಮ್ ಸ್ವಪ್ನಾವಸ್ಥೆನೇ ಬೇರೆ, ಗಾಢ ನಿದ್ರೆನೇ ಬೇರೆ. ಹ್ಮ್ ಇಲ್ಲಿ 3 ಅವಸ್ಥೆಗಳು, ಜಾಗ್ರ, ಸ್ವಪ್ನ, ಸುಸುಪ್ತಿ. ಹ್ಮ್ ಜಾಗ್ರದಲ್ಲಿ ಜೀವ ನೇತ್ರಸ್ಥಾನದಲ್ಲಿದ್ದುಕೊಂಡು ಹೊರಗಿನ ಪ್ರಪಂಚವನ್ನೆಲ್ಲ ನೋಡ್ತಾನ, ಕೇಳ್ತಾನ, ಅನುಭವಿಸ್ತಾನ. ಹ್ಮ್ ಸ್ವಪ್ನದೊಳಗೆ ಅದು ಸೂಕ್ಷ್ಮವಾಗಿರತಕ್ಕಂಥದ್ದು, ಹ್ಮ್ ಅದು ವಾಸನಾಮಯ ಪ್ರಪಂಚ. ಅದು ಹೌದು. ಅಲ್ಲಿ ಮನಸ್ಸು ಏನೇನು ಸಂಕಲ್ಪ ಮಾಡ್ಕೊಂತ ಹೋಗ್ತದೋ ಹ್ಮ್ ಆ ರೀತಿ ಪ್ರಪಂಚ ಅಲ್ಲಿ ತೋರ್ತದ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಅಸ್ಮಿನ್ ಪ್ರಾಣ ಏವ ಏಕದಾ ಭವತಿ, ಅಲ್ಲಿ ಜೀವ ಪ್ರಾಣದೊಳಗ ಒಂದಾಗಿರ್ತಾ ಇದ್ದಾನೆ ಅಂತ. ಅಲ್ಲಿ ಯಾವುದೇ ಕನಸು ಕಾಣಂಗಿಲ್ಲ, ಅವನು ಪ್ರಾಣಲ್ಲಿ ಒಂದಾಗಿರ್ತಾನೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂಥದ್ದಲ್ಲಿ ಹೇಳ್ಕೊಂಡು ಬಂದದೆ. ಏತಸ್ಮಾದಾತ್ಮನಃ ಪ್ರಾಣ ಯಥಾಯತನಂ ವಿಪ್ರತಿಷ್ಠಂತೆ ಪ್ರಾಣೇಭ್ಯೋ ದೇವಾ ದೇವೇಭ್ಯೋ ಲೋಕ. ಮತ್ತದೇ ಕೌಶಿತಿಕ ಒಂದು ಶ್ರುತಿ ಅನ್ನುವಂತಹದ್ದು, ಉಪನಿಷತ್ ಅನ್ನುವಂತಹದ್ದು ಏತಸ್ಮಾತ್ ಅಂದ್ರೆ ಈ ಆತ್ಮನಿಂದಲೇ ಅಂತ. ಏತಸ್ಮಾದ್ ಆತ್ಮನಃ, ಈ ಆತ್ಮನಿಂದಲೇ ಏನಾಗ್ತಾವು ಪ್ರಾಣಾಹ ಅಂದ್ರೆ ಪ್ರಾಣಗಳು ಹುಡ್ತಾ ಇದ್ದಾವೆ, ಹೊರಗೆ ಬರ್ತಾ ಇದ್ದಾವೆ ಅಂತ. ಈ ಆತ್ಮನಿಂದಲೇ ಪ್ರಾಣಗಳು ಯಥಾ ಯಥಾ ಆಯತನಂ ವಿಪ್ರತಿಷ್ಠಂತೆ, ಅವು ಪ್ರಾಣಗಳು ತಮ್ಮ ಸ್ಥಾನದಲ್ಲಿ ಬಂದು ಅವು ಸೇರ್ಕೊತಾವಂತ. ಗಾಢನಿದ್ರೆಯೊಳಗ ಅಲ್ಲಿ ಇರ್ತಕ್ಕಂಥ ಯಾವ ಪ್ರಾಣಗಳು ಎಚ್ಚರಾವಸ್ಥೆ ಬಂತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಆತ್ಮನಿಂದಲೇ ಪ್ರಾಣಗಳು ತಮ್ಮ ಸ್ಥಾನವನ್ನ, ಅದಕ್ಕಂದ್ರೆ ಅವರು ಯಥಾಯತನಂ ವಿಪ್ರತಿಷ್ಠಂತೆ. ಯಥಾಯತನಂ ಅಂದ್ರೆ ತಮ್ಮ ಸ್ಥಾನಗಳು ಅಂತ. ತಮ್ಮ ಸ್ಥಾನಗಳೇನದಾವಲ್ಲ ಅದನ್ನ ಅನುಸರಿಸಿಕೊಂಡು ಬಂದು ಅಲ್ಲಿ ಸೇರ್ತಾ ಇದ್ದಾವೆ. ಪ್ರಾಣೇಭ್ಯೋ ದೇವಾಹ, ಆ ಪ್ರಾಣಗಳ ಹಿಂದೆ ದೇವತೆಗಳು, ಆ ಬಳಿಕ ದೇವತೆಗಳ ಹಿಂದೆ ಲೋಕಗಳು ಕೂಡ ಹೊರಟು ಬರ್ತಾ ಇದ್ದಾವೆ ಅಂತ. ದೇವೇಭ್ಯೋ ಲೋಕಾಹ ಇತಿ ಚ. ನೋಡಿ, ಹಿಂಗ ಶ್ರುತಿ ಅನ್ನುವಂತಹದ್ದು ಆ ಆತ್ಮನಿಂದಲೇ ಪ್ರಾಣಗಳು, ಪ್ರಾಣದಿಂದಲೇ ಇಲ್ಲಿ ಯಾವ ದೇವತೆಗಳು, ದೇವತೆಗಳಿಂದ ಲೋಕಗಳು, ಇವೆಲ್ಲವೂ ಹೊರಗೆ ಬರ್ತಾ ಇದ್ದಾವೆ ಅಂತ ಹೇಳಿ ಹಿಂಗ ಉತ್ತರವನ್ನ ಕೊಟ್ಟಿದಾರಲ್ಲಿ. ಆ ಶ್ರುತಿಯೊಳಗ ಅಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಅನ್ನುವಂತಹದ್ದನ್ನ ಕೊಟ್ಟಿದ್ದು ನಮಗೆ ಕಂಡು ಬರ್ತಾ ಇದೆ ಅಂತ ಶ್ರುತಿಯೊಳಗೆ ಹೇಳಿದ್ದು ಗೊತ್ತಾಗ್ತದೆ. ಸುಸುಪ್ತಿ ಕಾಲೇ ಚ ಪರೇಣ ಬ್ರಹ್ಮಣ ಜೀವ ಏಕತಾಂ ಗಚ್ಚತಿ. ಸುಸುಪ್ತಿ ಕಾಲ ಅಂದ್ರೆ ಗಾಢ ನಿದ್ರೆಯೊಳಗಂತ. ನಾವು ನಿದ್ರೆಗೆ ಹೋಗಿರ್ತೇವಲ್ಲ, ಆ ಸಮಯದಲ್ಲಿ ಪರೇಣ ಬ್ರಹ್ಮಣ ಜೀವ, ಇಲ್ಲಿ ಜೀವನಾಗಿರ್ತಕ್ಕಂಥವನು ಪರಬ್ರಹ್ಮದೊಳಗ
ಹ್ಮ್ ಅವನು ಏಕಾಗಿ ಹೋಗ್ಬಿಟ್ಟಿರ್ತಾನಂತ, ಹ್ಮ್ ಅದ್ರೊಳಗೆ ಸೇರಿ ಹೋಗ್ಬಿಟ್ಟಿರ್ತಾನಂತ. ಹ್ಮ್ ಪರೇಣ ಬ್ರಹ್ಮಣ ಜೀವ ಏಕತಾಂ ಗಚ್ಚತಿ, ಹ್ಮ್ ಅಲ್ಲಿ ಒಂದಾಗಿ ಹೋಗ್ಬಿಟ್ಟಿರ್ತಾನಂತ ಅವನು. ಹ್ಮ್ ಅಂದ್ರೆ ಹಿಂಗ ಸುಷುಪ್ತಿ ಕಾಲ ಜೀವ ಪರಬ್ರಹ್ಮನ ಏಕತ್ವವನ್ನ ಹೊಂದಿರ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಹ್ಮ್ ಪರಸ್ಮಾಚ್ಯ ಬ್ರಹ್ಮಣ ಪ್ರಾಣಾದಿಕಂ ಜಗತ್ತು ಜಾಯತೆ. ಹ್ಮ್ ಇಲ್ಲಿ ಪರಬ್ರಹ್ಮದಿಂದಲೇ ಈ ಪ್ರಾಣಾದಿ ಜಗತ್ತನ್ನುವಂತಹದ್ದು ಹುಟ್ಟುತ್ತದ ಅಂತ. ಹ್ಮ್ ಪರಬ್ರಹ್ಮದಿಂದ ಹ್ಮ್ ಈ ಪ್ರಾಣಾದಿ ಜಗತ್ತನ್ನುವಂತಹದ್ದು ಏನದಲ್ಲ ಇದು, ಹ್ಮ್ ಇದು ಹುಟ್ಟುತ್ತದ ಅನ್ನುವಂತಹದ್ದು ಹ್ಮ್ ಪ್ರಾಣದಿ ಜಗ ಹುಟ್ಟುತ್ತದೆ. ಇತಿ ವೇದಾಂತ ಮರ್ಯಾದಾ, ಹ್ಮ್ ಇದು ವೇದಾಂತದ ಮರ್ಯಾದೆ ಅಂತಿದು. ಹ್ಮ್ ವೇದಾಂತ ಅಂದ್ರೆ ಉಪನಿಷತ್ತುಗಳು ಏನ್ ಹೇಳ್ತಾವೆ ಅಂತಂದ್ರೆ, ಹ್ಮ್ ಪರಬ್ರಹ್ಮದಿಂದಲೇ ಈ ಪ್ರಾಣಾದಿ ರೂಪವಾಗಿರ್ತಕ್ಕಂಥ ಜಗತ್ತು, ಹ್ಮ್ ನಾವು ನೋಡ್ತಕ್ಕಂಥ ಈ ಸಮಸ್ತ ಜಗತ್ತು, ಹ್ಮ್ ಇಲ್ಲಿ ಪಂಚಭೂತಗಳಾಗಲಿ ಹ್ಮ್ ಪ್ರಾಣಗಳಾದಿಗಳಾಗ್ಲಿ, ಈ ನಾವು ಜಗತ್ತಿನಲ್ಲಿ ಏನೇನು ಎತ್ಕಿಂಚಿತ್ ಏನೇನು ನೋಡ್ತಾ ಇದ್ದೇವಲ್ಲ, ಏನೇನಿದೆಯೋ ಇದೆಲ್ಲ, ಇದೆಲ್ಲವೂ ಕೂಡ ಪರಬ್ರಹ್ಮದಿಂದಲೇ ಉತ್ಪತ್ತಿಯಾಗೈತಿ ಅಂತ. ಪರಬ್ರಹ್ಮದಿಂದಲೇ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಈ ಜಗತ್ತನ್ನುವಂತಹದ್ದು ಇದು ಹುಟ್ಟುತ್ತಾ ಇರುವಂತಹದ್ದು ನಮಗ ಗೋಚರ ಆಗ್ತದೆ. ಈ ಶ್ರುತಿಗಳು ಅದನ್ನ ಹೇಳ್ತಾ ಇದ್ದಾವೆ ಅಂತ. ಇದು ವೇದಾಂತದ ಮರ್ಯಾದೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಯತ್ರ ಅಸ್ಯ ಜೀವಸ್ಯ ನಿಸ್ಸಂಬೋಧತಾ ಸ್ವಚ್ಛತಾ ರೂಪಃ. ತಸ್ಮಾತ್ ಆದ್ದರಿಂದ, ಯತ್ರ ಅಂದ್ರೆ ಯಾವಲ್ಲಿ, ಅಸ್ಯ ಜೀವಸ್ಯ ಈ ಜೀವ ಅಂದ್ರೆ ಗಾಢವಾಗಿರ್ತಕ್ಕಂಥ ನಿದ್ರೆಯೊಳಗ ಇಲ್ಲಿ ಜೀವನಿಗೆ ಅಲ್ಲಿ ನಿಸ್ಸಂಬೋಧತಾ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜ್ಞಾನ ಇಲ್ಲ ಅಂತ. ನಾವು ಗಾಢವ ನಿದ್ರೆಯೊಳಗೆ ಆನಂದವನ್ನ ಅನುಭೋಗ ಮಾಡ್ತಿರ್ತೀವಿ. ಯಾಕಂದ್ರೆ ಅಲ್ಲಿ ಜೀವ ಬ್ರಹ್ಮದೊಳಗೆ ಒಂದಾಗಿರ್ತಾನ. ಓ, ನಾನು ಬ್ರಹ್ಮದಲ್ಲಿ ಒಂದಾಗಿದ್ದೀನಿ, ಆ ಬ್ರಹ್ಮಾನಂದವನ್ನ ಅನುಭೋಗ ಮಾಡ್ತಾ ಇದ್ದೀನಿ, ಹಿಂಗ ಏನಾದ್ರೂ ಅರಿವು ಅದನ್ರಿ ನಮಗಲ್ಲಿ. ನಮ್ಗೆ ಯಾವುದೇ ಜ್ಞಾನ ಅನ್ನುವಂತಹದ್ದಿಲ್ಲ. ಯಾಕಂದ್ರೆ ಅಲ್ಲಿ ಜೀವನಿಗೆ ಅರಿವು ಅನ್ನುವಂತಹದ್ದಿಲ್ಲದೆ ಅಲ್ಲಿ ಹೇಗಿದ್ದಾನೆ ಅಂತಂದ್ರೆ, ನಿಸ್ಸಂಬೋಧತಾ ಸ್ವಚ್ಛತಾ ರೂಪ, ಅಲ್ಲಿ ಸ್ವಚ್ಛತಾ ರೂಪ ಅಂತ. ಅಲ್ಲಿ ಸ್ವಚ್ಛ ಇರ್ತದ. ಯಾಕಂದ್ರೆ ಅಲ್ಲಿ ಏನು ಸಂಕಲ್ಪ ವಿಕಲ್ಪಗಳು ಇಲ್ಲಲ್ರಿ. ಅಲ್ಲಿ ನಮಗ ಒಳ್ಳೆ ನಿದ್ರೆ ಅನ್ನುವಂತಹದ್ದು ಉಂಟಾಗ್ತಾ ಇದೆ ಅಲ್ಲಿ. ಸ್ವಾಪ ಅಂದ್ರೆ ನಿದ್ದೆ ಅಂತ. ಸ್ವಚ್ಛತಾ ರೂಪ ಸ್ವಾಪಃ ಅಂದ್ರೆ ಸ್ವಚ್ಛತ್ವ ರೂಪವಾಗಿರ್ತಕ್ಕಂಥ ನಿದ್ರೆ ಅನ್ನುವಂತಹದ್ದು ನಮಗುಂಟಾಗ್ತಾ ಇದೆಯೋ ಅಂತ. ಅಲ್ಲಿ ಜೀವನಿಗೆ ಯಾವುದೇ ಅರಿವು ಇರಂಗಿಲ್ಲ. ಇಲ್ಲಿ ಸ್ವಚ್ಛತಾ ರೂಪ ಅಂತಂದ್ರ ಯಾಕಂದ್ರಲ್ಲಿ ಲಯ ವಿಕ್ಷೇಪ ಸಂಸ್ಕಾರ ಇವು ಮಾತ್ರ ಇರ್ತಾವ. ನಮ್ ಗಾಢ ನಿದ್ರೆಯೊಳಗ ಲಯ ವಿಕ್ಷೇಪ ಸಂಸ್ಕಾರ ಏನದಾವು, ಇವು ನಾಶ ಆಗುವುದಿಲ್ಲ. ಇವು ನಾಶ ಆಗ್ಬೇಕಾದ್ರೆ ನಮಗೆ ಬ್ರಹ್ಮಜ್ಞಾನವೇ ಬೇಕು. ಅಂದ್ರೆ ಇಲ್ಲಿ ಪರಮಾತ್ಮ ಒಂದಾಗ್ಯಾನಂದ್ರೂ ಕೂಡ ಅಲ್ಲಿ ಸಂಸ್ಕಾರಗಳದಾವ. ಅಲ್ಲಿ ಅವ್ನು ಮಾಡಿರ್ತಕ್ಕಂಥ ಜೀವನ ಸಂಸ್ಕಾರಗಳು ಅಲ್ಲಿ ವಿಕ್ಷೇಪ ಆಗ್ಲಿ ಲಯ ಆಗ್ಲಿ ಅವೆಲ್ಲ ಅದಾವು. ಇಲ್ಲಿ ಸ್ವಚ್ಛತಾ ರೂಪದಂತೆ ಇರುವಂತ ರೂಪ ಅಂದ್ರೆ ಅದು ಸ್ವಚ್ಛತೆನೇ ಅಲ್ಲ, ಅದರಂತೆ ಅಂತ ಇದನ್ನು ಕೊಡ್ತಾ ಇದ್ದಾರೆ ಅವರು. ಈ ವಿಕ್ಷೇಪ ಅಂತಂದ್ರೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು, ವ್ಯಕ್ತವಾಗಿ ವ್ಯಾಪಾರ ಮಾಡ್ತಿರುವಂತ ವಿಕ್ಷೇಪ ಅನ್ನುವಂತಹದ್ದು ಅದು ಇಲ್ಲ ಅಂತ ಹೇಳಿದ್ದಕ್ಕನ ಇಲ್ಲಿ ಸ್ವಚ್ಛತಾ ರೂಪ ಅಂತ ಹೋಲಿಕೆ ಕೊಟ್ಟಾರಂತವ್ರು. ಯಾಕಂದ್ರೆ ಅಲ್ಲಿ ಎಚ್ಚರಾವಸ್ಥೆಯೊಳಗೆ ವಿಕ್ಷೇಪ ಶಕ್ತಿ ಇರ್ತದ, ಅದು ಅದರಿಂದ ಎಲ್ಲ ವ್ಯವಹಾರ ನಡೀತಾ ಇದ್ದಾವೆ ಅಂತ. ಈಗ ಅದು ಸ್ವಪ್ನದೊಳಗ ಸುಸುಪ್ತಿಯೊಳಗೆ ಹೋದಾಗ, ಗಾಣಿದ್ರಿಗೆ ಹೋದಾಗ ಅಲ್ಲಿ ಲಯ ಆಗಿರ್ತದ ಅಂತದು, ತನ್ನ ವ್ಯಾಪಾರ ನಿಲ್ಲಿಸಿರ್ತದ, ಅದು ಅವ್ಯಕ್ತ ರೂಪವಾಗಿರ್ತದ ಅಂತ ಹೇಳ್ತಾರ. ಲಯ ವಿಕ್ಷೇಪ ಸಂಸ್ಕಾರಗಳು ಅವ್ಯಕ್ತ ರೂಪವಾಗಿ ಗಾಢ ನಿದ್ರೆಯೊಳಗೆ ಇರ್ತಾವ. ಅವು ಎಚ್ಚರಿಕೆ ಬಂದ ಮೇಲೆ ಮತ್ತೆ ಅಲ್ಲಿ ಅವು ಹೊರಗೆ ವ್ಯಕ್ತವಾಗಿ ತೋರ್ತಾವು ಅಂತ. ಅದಕ್ಕಂದ್ರೆ ಅವರು ಸ್ವಾಪ ಉಪಾಧಿ ಜನಿತ ನಿಶೇಷ ವಿಜ್ಞಾನರಹಿತಂ ಸ್ವರೂಪಂ. ಉಪಾದಿಯಿಂದ ಹುಟ್ಟಿರ್ತಕ್ಕಂಥ, ಉಪಾಧಿ ಜನಿತ ಅಂದ್ರೆ ಏನು, ಉಪಾದಿಯಿಂದ ಹುಟ್ಟಿರ್ತಕ್ಕಂಥ ಉಂಟಾಗಿರ್ತಕ್ಕಂಥ ನಿಶೇಷ ವಿಜ್ಞಾನ ರಹಿತಂ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅನ್ನುವಂತಹದ್ದು ಇಲ್ಲ ಅಂತ. ರಹಿತ ಅಂದ್ರೆ ಇಲ್ಲದ್ದು ಅಂತ, ವಿಶೇಷವಾದ ಜ್ಞಾನ. ಈಗ ನಮಗೆ ಎಚ್ಚರಾವಸ್ಥೆಯೊಳಗ ನಾವು ಘಟಪಟಾವೇನು ನೋಡ್ತೀವಿ,
ಘಟವನ್ನು ನೋಡಿ ಇದು ಘಟ ಅಂತ ತಿಳಿತೀವಿ, ಹ್ಮ್ ಬಟ್ಟೆಯನ್ನು ನೋಡಿ ಇದು ಬಟ್ಟೆ ಅಂತ ತಿಳ್ಕೊಳ್ತೇವಿ, ಹ್ಮ್ ಮಾನವನ್ ನೋಡಿ ಮನುಷ್ಯ ಅಂತ ಹೇಳ್ತೀವಿ, ಪ್ರಾಣಿ ಅಂತ ಹೇಳ್ತೀವಿ. ಹ್ಮ್ ಯಾಕೆ ಇಲ್ಲಿ ವಿಶೇಷ ವಿಜ್ಞಾನ ಅದ್ ನಮಗೆ, ಹೌದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅದು. ಹ್ಮ್ ಆದರೆ ಯಾಕಂದ್ರೆ ಇಲ್ಲಿ ಉಪಾಧಿಗಳದಾವ, ಹ್ಮ್ ಉಪಾಧಿಗಳಿರುವುದರಿಂದ ಹ್ಮ್ ಆ ವಿಶೇಷ ವಿಜ್ಞಾನ ಅನ್ನುವಂಥದ್ದು ನಮ್ಗೆ ಉಂಟಾಗ್ತದೆ. ಹ್ಮ್ ಆದರೆ ಅಲ್ಲಿ ಅದು ಇಲ್ಲ. ಹ್ಮ್ ಗಾಢ ನಿದ್ರೆಯೊಳಗೆ ಹ್ಮ್ ಅಲ್ಲಿ ಯಾಕಂದ್ರೆ ಅಲ್ಲಿ ಬುದ್ಧಿ ಇಲ್ಲ. ಹ್ಮ್ ನಾವು ಅರಿಬೇಕಂದ್ರೆ ಮನಸ್ಸು ಬುದ್ಧಿ ಇರ್ಬೇಕಲ್ರಿ ಇವಾಗ. ಹೌದು ಹೌದು ವಿಶೇಷ ವಿಜ್ಞಾನ ಉಂಟಾಗ್ಬೇಕಪ್ಪ ಅಂದ್ರೆ ಹ್ಮ್ ಮನಸ್ಸು ಬುದ್ಧಿ ಅನ್ನುವಂಥದ್ದು ಉಪಾಧಿ ಇದ್ರನೇ ಹ್ಮ್ ನಾವು ಅದನ್ನ ಅರಿಲಿಕ್ಕೆ ಬರ್ತದೆ. ಹ್ಮ್ ಈಗ ಸ್ವಪ್ನದೊಳಗನು ಬುದ್ಧಿ ಅದ, ಮನಸ್ಸು ಅದ. ಹ್ಮ್ ಯಾಕಂದ್ರೆ ಸ್ವಪ್ನ ಬಿದ್ದದ್ದನ್ನೆಲ್ಲ ನಾವು ಹೇಳ್ತೇವಿಲ್ರಿ ಇವಾಗ, ಹ್ಮ್ ಯಾಕಂದ್ರೆ ನಾವು ಅರಿತೇವಲ್ಲಿ. ಹೌದು ಎಚ್ಚರದಲ್ಲಂತೂ ಎಲ್ಲ ಅರಿತೇವೆ ಬಿಡ್ರಿ. ಎಚ್ಚರದೊಳಗೆ ನಮ್ಮ ಬುದ್ಧಿ ವ್ಯವಹಾರನ ಎಲ್ಲ ಮನಸ್ಸು ಬುದ್ಧಿಯಿಂದ ಈ ಉಪಾಧಿಗಳಿಂದಲೇ ಹ್ಮ್ ಇಲ್ಲಿ ಪ್ರತಿಯೊಂದು ವ್ಯವಹಾರಗಳು ಇಲ್ಲಿ ಹ್ಮ್ ನಡೀತಾ ಇದ್ದಾವೆ ಅಂತ. ಹ್ಮ್ ಆದ್ರೆ ಸ್ವಪ್ನದೊಳಗೆ ಮಾತ್ರ ಹ್ಮ್ ಅಲ್ಲಿ ವಿಶೇಷ ವಿಜ್ಞಾನ ರೂಪವಾಗಿರ್ತಕ್ಕಂಥದ್ದು ಹ್ಮ್ ಅಲ್ಲಿ ಆ ಸ್ವರೂಪ ಅನ್ನುವಂಥದ್ದು ಐತಿ ಅಂತ ಹೇಳ್ತಾರೆ. ಹ್ಮ್ ಅಲ್ಲಿ ಉಪಾದಿಯಿಂದ ಉಂಟಾಗಿರ್ತಕ್ಕಂಥ ವಿಶೇಷ ವಿಜ್ಞಾನ ಹ್ಮ್ ರಹಿತವಾಗಿರ್ತಕ್ಕಂಥ ಸ್ವರೂಪ ಅನ್ನುವಂಥ ಸುಸುಪ್ತಿ ಕಾಲದೊಳಗೆ ಅದ ಅಂತ. ಹ್ಮ್ ಆ ಬಳಿಕ ಯತಸ್ತದ್ಭ್ರಂಶ ರೂಪಂ ಆಗಮನಂ, ಆ ಸ್ವರೂಪದಿಂದ ಈಗ ಹೊರಗೆ ಬರ್ತಾ ಇದ್ದಾನೆ, ಹ್ಮ್ ಅಂದ್ರೆ ಎಚ್ಚರಿಕೆ ಬರ್ತಾ ಇದ್ದಾನೆ ಅಂತ. ಹ್ಮ್ ಅಲ್ಲಿ ಕೇವಲ ಚಿನ್ಮಾತ್ರ ಸ್ವಚ್ಛತಾ ರೂಪ ಅನ್ನುವಂತಹದ್ದು ಇತ್ತು ಎಲ್ಲಿ, ಹ್ಮ್ ಸುಸುಪ್ತಿಯೊಳಗೆ. ಹ್ಮ್ ಆ ಉಪಾಧಿಯಿಂದ ಅದು ನಮಗ ಕಾಣ್ತಾ ಇದೆ. ಹ್ಮ್ ಅಲ್ಲಿಂದ ಬರುವುದು ಅಂತಂದ್ರೆ ಏನಿಲ್ಲಿ, ಹ್ಮ್ ಅಂದ್ರೆ ಆತ್ಮನಿಗೆ ನಿಜವಾಗಿ ಹೋಗುದಾಗ್ಲಿ ಬರುವುದಾಗ್ಲಿ ಯಾವುದೂ ಇಲ್ಲ. ಹ್ಮ್ ಆ ಉಪಾಧಿಯಿಂದ ಮಾತ್ರ ನಮಗ ಆ ಚಿನ್ಮಾತ್ರ ಯಾವುದು ಸ್ವಚ್ಛತಾ ರೂಪದಿಂದ ಭ್ರಂಶನಾದಂತೆ, ಹ್ಮ್ ಅಲ್ಲಿಂದ ಭ್ರಂಶ ಅಂತ ಏನು ಕೆಳಗೆ ಬರುವುದು ಅಂತ, ಹ್ಮ್ ಜಾರಿ ಬರುವುದು ಅಂತ ಹೇಳ್ತಾರೆ. ಆ ಸ್ವರೂಪದಿಂದ ಹ್ಮ್ ಜಾರಿ ಬೀಳ್ತಕ್ಕಂಥ ಒಂದು ರೂಪದ ಬರುವಿಕೆ ಅನ್ನುವಂತಹದ್ದು ಉಂಟಾಗ್ತಾ ಇದೆಯೋ, ಹ್ಮ್ ಅಂದ್ರೆ ಒಂದು ಎಚ್ಚರಿಕೆ ಬರ್ತಾ ಇದ್ದಾನಲ್ಲ. ಹೌದು ಸೊ ಅತ್ರ ಪರಮಾತ್ಮ ಇದಿತವ್ಯತೆಯ ಶ್ರಾವಿತೈತಿ ಗಮ್ಯತೆ. ಹ್ಮ್ ಆದ್ರಿಂದ ಅಲ್ಲಿ ಪರಮಾತ್ಮನನ್ನೇ ತಿಳಿತಕ್ಕದ್ದು ಅಂತೇಳಿ ಶ್ರುತಿಯೊಳಗೆ ಹ್ಮ್ ಹೇಳಿದ್ದಾರೆ ಅಂತ. ಹ್ಮ್ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಹ್ಮ್ ಅಲ್ಲಿ ಪರಮಾತ್ಮ. ಹ್ಮ್ ಪರಮಾತ್ಮನನ್ನ ಅರಿತುಕೊಂಡಾಗಲೇ ನಮಗೆ ಮೋಕ್ಷ. ಹ್ಮ್ ನಾವು ಮೋಕ್ಷವನ್ನ ಹೊಂದಬೇಕು ಅಂತಂದ್ರೆ ಹ್ಮ್ ಆ ಪರಮಾರ್ಥ ತತ್ವ ಯಾವುದು, ಪರಮಾತ್ಮ ಪರಬ್ರಹ್ಮ ಯಾವುದು, ಹ್ಮ್ ಆ ಪರಮೇಶ್ವರನ್ ನಾವು ಗುರು ಮತ್ತು ಶಾಸ್ತ್ರಗಳಿಂದ ನಾವು ಅರ್ಥಕೊಂಡೀವಿ ಅಂತಂದ್ರೆ ಈಗ ಅರಿಬೇಕಾಗಿರ್ತಕ್ಕಂಥ ವಸ್ತು ಪರಬ್ರಹ್ಮ ಅಂತ. ಹ್ಮ್ ಆ ಪರಬ್ರಹ್ಮವನ್ನ ಅರಿತುಕೊಂಡಾಗಲೇ ನಮಗ ಎಲ್ಲಾ ದುಃಖಗಳಿಂದ ಬಿಡುಗಡೆ ಎನ್ನುವಂತಹದ್ದಾಗ್ತದ ಅಂತ. ಆದ್ರಿಂದ ಇಲ್ಲಿ ಪರಮಾತ್ಮನನ್ನೇ ಅರಿಬೇಕು ಅಂತ ಹೇಳಿ ಈ ರೀತಿಯಾಗಿ ಶ್ರುತಿಯೊಳಗ ಹೇಳಿದ್ದು ನಮಗ ನಿಶ್ಚಯ ಆಗ್ತದ ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಇನ್ನ ಈ ಅರ್ಥಕ್ಕ ಬೃಹದಾರಣ್ಯಕದಲ್ಲಿಯೂ ಕೂಡ ಒಂದು ಸಂವಾದ ಅನ್ನುವಂತಹದ್ದಿದೆ ಅಂತ ಹೇಳಿ ಅದರ ಪ್ರಮಾಣ ಬೃಹದಾರಣ್ಯಕೋಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಟ್ಟು ಭಾಷ್ಯದಲ್ಲಿ ಮುಂದೆ ನಿರೂಪಣೆ ಮಾಡ್ತಾರೆ. ಅಪಿಚ ಏವಂ ಏಕೆ ಶಾಕಿನಃ ವಾಜಸನೇನಃ ಅಸ್ಮಿನ್ನೇವ ಬಾಲಾಕ್ಯಜಾತ ಶತ್ರು ಸಂವಾದೆ ಸ್ಪಷ್ಟಂ ವಿಜ್ಞಾನಮಯ ಶಬ್ದೇನ ಜೀವಂ ಆಮ್ನಾಯ ತದ್ವ್ಯತಿರಿಕ್ತಂ ಪರಮಾತ್ಮಾನಂ ಆಮನಂತಿ. ಇಲ್ಲಿ ಆ ಬೃಹದಾರಣ್ಯಕ ಅನ್ನುವಂತ ಉಪನಿಷತ್ತಿನೊಳಗ ಅಪಿಚ ಏವಂ ಏಕೆ ಶಾಕಿನಃ ಅಂದ್ರೆ ಇಲ್ಲಿ ಕೆಲವು ಶಾಖೆಯವರು ಅಂತ. ಕೆಲವರು ಶಾಖೆಯವರು ಏನ್ ಮಾಡ್ತಾರಂತಂದ್ರೆ ಇಲ್ಲಿ ವಾಜಸನೇಯಿಕೆ ಅಂತ ಹೇಳಿದ್ರು, ವಾಜಸನೇಯಿನಃ. ಇಲ್ಲಿ ವಾಜಸನೇಯಿ ಎನ್ನುವಂತ ಕೆಲವು ಶಾಖೆಯವರು ಅಸ್ಮಿನ್ನೇವ ಬಾಲಾಕ್ಯ ಜಾತ ಶತ್ರು ಸಂವಾದೆ. ಈ ಅಸ್ಮಿನ್ ಅಂದ್ರೆ ಇದು ಈ ಯಾವ ಬಾಲಾಕ್ಯ ಅಜಾತ ಶತ್ರು ಸಂವಾದ ಅನ್ನುವಂತಹದ್ದಲ್ಲ. ಇಲ್ಲಿ ಬಾಲಾಕ್ಯ ಜಾತ ಶತ್ರು ಸಂವಾದೊಳಗ ಅಲ್ಲಿ ನಮಗ ಏನ್ ಹೇಳಿದ ಅಂದ್ರೆ ಸ್ಪಷ್ಟಂ ಅಂದ್ರೆ ಸ್ಪಷ್ಟವಾಗಿ ಅಂತ. ಬಾಲಾಕ್ಯ ಜಾತ ಶತ್ರು ಸಂವಾದೊಳಗ ಸ್ಪಷ್ಟವಾಗಿ ವಿಜ್ಞಾನಮಯ ಶಬ್ದೇನ ಜೀವಂ ಆಮ್ನಾಯ. ಇಲ್ಲಿ ವಿಜ್ಞಾನಮಯ ಅನ್ನುವಂತ ಶಬ್ದದಿಂದ ಆಮ್ನಾಯ ಅಂದ್ರೆ ಜೀವ, ವಿಜ್ಞಾನಮಯ ಶಬ್ದದಿಂದ ಜೀವನನ್ನ
ಆಮ್ನಾಯ ಅಂದ್ರೆ ಉಪದೇಶವನ್ನ ಮಾಡಿ ಅಂತ. ಹ್ಮ್ ಅಲ್ಲಿ ವಿಜ್ಞಾನಮಯ ಅಂದ್ರೆ ಯಾರು? ಜೀವ ಅಂತ. ಹ್ಮ್ ನಮಗೆ ಸ್ಪಷ್ಟವಾಗಿ ವಿಜ್ಞಾನಮಯ ಅನ್ನುವಂಥ ಶಬ್ದದಿಂದ ಹ್ಮ್ ಜೀವನನ್ನ ಹೇಳಿ ಹ್ಮ್ ಮತ್ತೇನ್ ಮಾಡಿದ್ರು ಅಂತಂದ್ರೆ ತದ್ ವ್ಯತಿರಿಕ್ತಂ, ಹ್ಮ್ ಆ ಜೀವನಿಗಿಂತಲೂ ಭಿನ್ನವಾಗಿ ಅಂತ, ಹ್ಮ್ ಜೀವನಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಪರಮಾತ್ಮನಂ ಆಮನಂತಿ. ಹ್ಮ್ ಅಲ್ಲಿ ಪರಮಾತ್ಮನನ್ನು ಕೂಡ ಉಪದೇಶ ಮಾಡಿದ್ದಾರೆ. ಹ್ಮ್ ಪರಮಾತ್ಮ ಬಗ್ಗೆಯೂ ಕೂಡ ಮುಂದಿನ ಇದರಲ್ಲಿ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಶ್ರುತಿಯೊಳಗೆ ಹೇಳ್ತಾ ಇದ್ದಾರೆ. ಹ್ಮ್ ಯೇಷ ವಿಜ್ಞಾನಮಯ ಪುರುಷಃ ಕ್ವೈಷ ತದಾಭೂತ್ ಕುತ ಏತದಾಗಾತ್. ನೋಡಿ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಒಂದು ಮಂತ್ರ. ಇಲ್ಲಿ ಯಾವ ವಿಜ್ಞಾನಮಯನಾಗಿರ್ತಕ್ಕಂಥ ಪುರುಷ ಅನ್ನುವಂಥವನಿದ್ದಾನಲ್ಲ, ಹ್ಮ್ ಈ ವಿಜ್ಞಾನಮಯ ಪುರುಷ ಅದಾನಲ್ಲ, ಹ್ಮ್ ಅವನು ಆಗ ಎಲ್ಲಿದ್ದ? ಹ್ಮ್ ಯಾವಾಗ ಅಂದ್ರೆ ಗಾಢ ನಿದ್ರೆಯೊಳಗಂತ. ಹ್ಮ್ ಕ್ವ ಏಷ ತದಾ ಅಭೂತ್ ಹ್ಮ್ ಕುತ ಏತದಗಾತ್. ಆ ಸಮಯದೊಳಗೆ ಅವನು, ಆ ವಿಜ್ಞಾನ ಪುರುಷ ಎಲ್ಲಿದ್ದ ಮತ್ತು ಕುತ ಏತದಗಾತ್, ಹ್ಮ್ ಮತ್ತು ಅವನು ಎಲ್ಲಿಂದ ಬಂದ, ಹ್ಮ್ ಅವ ಎಲ್ಲಿಂದ ಹೀಗೆ ಬರ್ಬೇಕಾದ್ರೆ ಅವ ಎಲ್ಲಿಂದ ಬಂದ ಅಂತೇಳಿ ಹ್ಮ್ ಶ್ರುತಿಯೊಳಗ ಅಲ್ಲಿ ಪಠನವನ್ನ ಮಾಡಿದ್ದಾರೆ. ಹ್ಮ್ ಅಲ್ಲಿ ಪ್ರಶ್ನೆ ಅನ್ನುವಂತಹದ್ದನ್ನ ಮಾಡಿದ್ದಾರೆ ಅವರು. ಹ್ಮ್ ಯಾರು? ವಾಜಸ್ನೇಹಿಗಳು ಅಂತ. ಹ್ಮ್ ಕೆಲವು ಶಾಖೆಯವರು ಆ ಬಾಲಾಕ್ಯ ಜಾತ ಶತ್ರು ಸಂವಾದದೊಳಗ ಹ್ಮ್ ನಮಗೆ ಸ್ಪಷ್ಟವಾಗಿ ಅಲ್ಲಿ ವಿಜ್ಞಾನಮಯನನ್ನ ಉಪದೇಶ ಮಾಡಿದ್ದಾರೆ. ನಂತರದಲ್ಲಿ ಪರಮಾತ್ಮನ ಬಗ್ಗೆನೂ ಕೂಡ ಹೇಳಿದ್ದಾರೆ ಅಂತ. ಹ್ಮ್ ಈ ರೀತಿ ಪ್ರಶ್ನೆ ಅನ್ನುವಂತಹದ್ದು. ಮತ್ತು ಅದಕ್ಕೆ ಉತ್ತರವನ್ನು ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್ ಪ್ರತಿವಚನೆ ಅಪಿ ಅದು ಇತಿ ಪ್ರಶ್ನೆ ಅಂತಂದ್ರು. ಹ್ಮ್ ಇದು ಮೇಲಿನ ಶ್ರುತಿ ಅನ್ನುವಂತಹದ್ದು ಪ್ರಶ್ನೆ. ಹ್ಮ್ ಯಯೇಷ ವಿಜ್ಞಾನಮಯ ಪುರುಷಃ, ಹ್ಮ್ ಯಾವ ವಿಜ್ಞಾನಮಯನಾಗಿರ್ತಕ್ಕಂಥ ಪುರುಷ ಇದ್ದಾನಲ್ಲ, ಹ್ಮ್ ಕ್ವ ಏಷ ತದಾಭೂತ್, ಅವಾಗ ಅವನು ಎಲ್ಲಿದ್ದ? ಹ್ಮ್ ಇಲ್ಲಿ ಗಾಢವಾದ ನಿದ್ರೆಯೊಳಗ ಹ್ಮ್ ಆಗ ಅವನು ಎಲ್ಲಿದ್ದ ಅಂತ ಪ್ರಶ್ನೆ. ಮತ್ತೆ ಎಲ್ಲಿಂದ ಹೀಗೆ ಹೊರಗೆ ಬಂದ ಹ್ಮ್ ಅನ್ನುವಂತಹದ್ದು ಎರಡನೇ ಪ್ರಶ್ನೆ. ಇಲ್ಲಿ ಕುತ ಏತದಗಾತ್, ಹ್ಮ್ ಅವನು ಎಲ್ಲಿಂದ ಹೊರಗೆ ಬಂದ ಅಂತ ಹ್ಮ್ ಈ ರೀತಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಏನ್ ಹೇಳಿದ್ರು ಅವರು? ಏಷಃ ಅಂತರ್ಹೃದಯ ಆಕಾಶಃ ತಸ್ಮಿನ್ ಸೇತೆ. ನೋಡು, ಯಹ ಅಂದ್ರೆ ಯಾವನು, ಏಷ ಅಂದ್ರೆ ಇವನು, ಅಂತರ್ಹೃದಯ ಆಕಾಶೆ, ನಮ್ಮ ಹೃದಯದೊಳಗ ಒಂದು ಆಕಾಶ ಅನ್ನುವಂತಹದ್ದಿದೆ. ಅಂತರ್ಹೃದಯ ಆಕಾಶ, ತಸ್ಮಿನ್ ಸೇತೆ, ಅಲ್ಲಿ ಮಲಗಿದ್ದ ಅಂತವನು. ನಮ್ಮ ಒಳಗ ನಮ್ಮ ಹೃದಯದೊಳಗಿರ್ತಕ್ಕಂಥ ಯಾವ ಆಕಾಶ ಅನ್ನುವಂತಹದ್ದಲ್ಲ, ಅದರಲ್ಲಿ ಅವನು ನಿದ್ರಿಸ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಮಂತ್ರದಲ್ಲಿ ಪಠನವನ್ನ ಮಾಡಿದಾರ ಅವರು. ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದಾರ. ಆಕಾಶ ಶಬ್ದಶ್ಚ ಪರಮಾತ್ಮನಿ ಪ್ರಯುಕ್ತ. ಇಲ್ಲಿ ಆಕಾಶ ಅನ್ನುವಂತ ಶಬ್ದ ಇದು ಎಲ್ಲಿ ಪ್ರಯೋಗ ಆಗೈತಿ ಅಂತಂದ್ರೆ ಪರಮಾತ್ಮನಿ ಅಂತ ಹೇಳಿದ್ರು ಅವರು. ಪರಮಾತ್ಮನಲ್ಲಿಯೇ ಈ ಆಕಾಶ ಅನ್ನುವಂತ ಶಬ್ದ ಅನ್ನುವಂತಹದ್ದು ಪ್ರಯೋಗ ಆಗೈತಿ ಅಂತ. ಯಾಕಂದ್ರೆ ದಹರೋ ಅಸ್ಮಿನ್ನಂತರ ಆಕಾಶ, ಇಲ್ಲಿ ದಹರಾಕಾಶ ಅಂತ ಕರೀತಾರೆ ನೋಡ್ರಿ. ಹಿಂದ ಅದನ್ನ ಸೂತ್ರದಲ್ಲಿ ಕೂಡ ಹೇಳ್ಕೊಂಡ್ ಬಂದಿದಾರ. ಇಲ್ಲಿ ದಹರಾಕಾಶ ಅಂತಂದ್ರೆ ಏನು? ಅಂತಹ ಆಕಾಶ ಅಂತಂದ್ರೆ ಒಳಗಿರ್ತಕ್ಕಂಥ ಅಸ್ಮಿನ್ ದಹರಹ. ದಹರ ಅಂದ್ರೆ ಇಲ್ಲಿ ಪರಮಾತ್ಮನೇ ಅಂತಲ್ಲಿ. ದಹರಾಕಾಶ ಅಂತಂದ್ರೆ ಆ ಪರಮಾತ್ಮನಲ್ಲಿಯೇ ಇವನು ಮಲಗಿರ್ತಾನೆ ಅಂತ, ಮತ್ತು ಅಲ್ಲಿಂದನೇ ಬರ್ತಾನ ಅಂತ ಇಲ್ಲಿ. ಸರ್ವ ಏತೆ ಆತ್ಮನೋ ಇಚ್ಛರಂತಿ, ಮತ್ತು ಈ ಆತ್ಮಗಳೆಲ್ಲರೂ ಕೂಡ ಅಲ್ಲಿಂದನೇ ಹೊರಗೆ ಬರ್ತಾ ಇದ್ದಾರೆ ಅಂತ. ನೋಡಿ, ಇಲ್ಲಿ ಎಲ್ಲಿ ನಿದ್ರಿಸ್ತಾನೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರು ಅವರು. ಅವಾಗ ಮುಂದೆ ಶ್ರುತಿ ಏನ್ ಹೇಳ್ತು? ಇದರೊಳಗಿರ್ತಕ್ಕಂಥ ದಹರಾಕಾಶ ಅನ್ನುವಂತಹದ್ದೇನು, ದಹರವಾದಾಗಿರ್ತ ಆಕಾಶ ಅನ್ನುವಂತಹದ್ದು, ಅಲ್ಲಿ ಆಕಾಶ ಅನ್ನುವಂಥ ಶಬ್ದ ಪರಮಾತ್ಮಲ್ಲೇ ಪ್ರಯೋಗ ಆಗಿದೆ ಅಂತ ಹೇಳಿದ್ರು ಅವರು. ಆಕಾಶ ಶಬ್ದಶ್ಚ ಪರಮಾತ್ಮನಿ ಪ್ರಯುಕ್ತ ಅಂತ ಹೇಳಿದ್ರಲ್ರಿ. ದಹರೋ ಅಸ್ಮಿನ್ ಅಂತರ ಆಕಾಶ ಅನ್ನುವಂತ ಒಂದು ಮಂತ್ರದೊಳಗ, ಚಾಂದೋಗ್ಯೋಪನಿಷತ್ ಮಂತ್ರದಲ್ಲಿ ಅಲ್ಲಿ ದಹರವಾಗಿರ್ತಕ್ಕಂಥ ಆಕಾಶ ಯಾವುದು ಅಂದ್ರೆ ಪರಮಾತ್ಮನೇ ಅಂತ ಅಲ್ಲಿ. ಅಂದ್ರೆ ಪರಮಾತ್ಮನಲ್ಲೇ ಇವನು ಮಲಗಿದ್ದ ಅಂತ ಅರ್ಥ ಹಾಕದಲ್ರಿ. ಮತ್ತ ಅಲ್ಲಿಂದನೇ ಸರ್ವ ಏತೆ ಆತ್ಮನಃ, ಎಲ್ಲ ಜೀವರುಗಳು ಎಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ ಇವರು ಅಂದ್ರೆ ಆ ಪರಮಾತ್ಮನಿಂದಲೇ ಅಂತ.
ಯಾಕಂದ್ರೆ ಇಲ್ಲಿ ಜೀವರುಗಳು ಅನ್ನುವಂತಹದ್ದು ಜೀವ ಒಬ್ಬನೇ ಇದ್ರೂ ಕೂಡ ಇಲ್ಲಿ ಬಹುವಚನ ಯಾಕೆ ಬಂದದ ಅಂತಂದ್ರೆ ಉಪಾದಿಯಿಂದ ಅಂತ. ಹ್ಮ್ ಸಾವಿರಾರು ಘಟಗಳಲ್ಲಿ ಹ್ಮ್ ಜಲವನ್ನು ತುಂಬಿಟ್ಟಿದ್ದಾರೆ. ಹ್ಮ್ ಅಲ್ಲಿ ಚಂದ್ರನ ಪ್ರತಿಬಿಂಬ ಬಿದ್ದದ. ಹ್ಮ್ ಏಕದಾ ಬಹುದಾ ಚೈವ ದೃಶ್ಯತೆ ಜಲಚಂದ್ರವತ್ ಅಂತ ಶ್ರುತಿ ಹೇಳ್ತದೆ. ಹ್ಮ್ ಅಲ್ಲಿ ಇರ್ತಕ್ಕಂತ ಚಂದ್ರ ಒಬ್ಬನೇ ಅದಾನ. ಹ್ಮ್ ಆದ್ರೆ ಸಾವಿರಾರು ಘಟಗಳಲ್ಲಿ ಪ್ರತಿಫಲಿಸಿ ಪ್ರತಿಬಿಂಬದಿಂದ ಸಾವಿರಾರು ಚಂದ್ರರಾಗಿ ತೋರ್ತಾ ಇದ್ದಾರೆ. ಹ್ಮ್ ಆದ್ರೆ ಸಾವಿರಾರು ಚಂದ್ರ ಅದಾರೇನು? ಇಲ್ಲ. ಹ್ಮ್ ಚಂದ್ರ ಇರೋ ಒಬ್ಬನೇ. ಹ್ಮ್ ಅಲ್ಲಿ ಉಪಾಧಿ ಘಟ ಅನ್ನುವಂತ ಉಪಾಧಿಯಿಂದ ಹ್ಮ್ ಜಲದಲ್ಲಿ ಪ್ರತಿಬಿಂಬಿತನಾಗಿ ಹ್ಮ್ ಅಲ್ಲಿ ಚಂದ್ರ ತೋರಿದ್ದಾನ. ಹ್ಮ್ ಹಂಗ ನಮ್ಮ ದೇಹ ಅನ್ನುವಂಥದ್ದೇ ಘಟ. ಹ್ಮ್ ಇದ್ರೊಳಗೆ ಇರ್ತಕ್ಕಂತ ಯಾವ ಅಂತಃಕರಣ ಅನ್ನುವಂಥದ್ದೇ ಜಲ. ಹ್ಮ್ ಇದ್ರೊಳಗ ಯಾವ ಕೂಟಸ್ಥ ಚೈತನ್ಯದನಲ್ರಿ ಪ್ರತ್ಯೇಗಾತ್ಮ, ಹ್ಮ್ ಅವನ ಪ್ರತಿಬಿಂಬ ಅನ್ನುವಂತಹದ್ದು ಅಂತಃಕರಣದಲ್ಲಿ ಹೊಳಗ್ ತೋರಿ ಆ ಪ್ರತಿಬಿಂಬವೇಲಿ ಚಿದಾಭಾಸ ಜೀವ ಅಂತ ಕರೆಸಿಕೊಳ್ತಾನ. ಹ್ಮ್ ಮತ್ತ ಅನಂತ ದೇಹಗಳದಾವು. ಹ್ಮ್ ಆ ಎಲ್ಲಾ ದೇಹಗಳಿರ್ತಕ್ಕಂತ ಮತ್ತು ಜೀವಗಳು ನಮಗೆ ಬೇರೆ ಬೇರೆ ಅಂತೇನ ಅನಿಸ್ತದಲ್ರಿ ಇವಾಗ. ಹೌದು ಹೌದು. ಯಾವಾಗ ಉಪಾಧಿ ತೆಗೆದು ಹಾಕಿದೇವೆ ಅಂದ್ರೆ ಅವು ಒಂದಾಗಿ ಬಿಡ್ತಾನ. ಹ್ಮ್ ಈ ಘಟ ಎಲ್ಲ ಒಡೆದು ಹಾಕಿದ ಮೇಲೆ ಪ್ರತಿಬಿಂಬ ಎಲ್ಲಿ ಹೋಯ್ತು ಅಂದ್ರೆ ಬಿಂಬದಲ್ಲಿ ಹೋಗಿ ಅಡಗ್ತು ಅಂತ. ಅವಾಗ ಅಲ್ಲಿ ಉಳಿದೇನು ಆ ಪ್ರತ್ಯೇಗಾತ್ಮ ಒಂದೇ ಉಳಿತೈತಂತ. ಉಪಾಧಿ ಎಲ್ಲ ತೆಗೆದು ಹಾಕಿದಾಗ ಅಲ್ಲಿ ಹೆಂಗ ಒಬ್ಬ ಚಂದ್ರನ ಹೆಂಗ್ ಉಳಿತಾ ಇದ್ದಾನೋ ಎಲ್ಲಾ ಕೊಡಗಳು ಒಡೆದು ಹಾಕಿದ ಬಳಕ ಅಲ್ಲಿ ಪ್ರತಿಬಿಂಬ ಇಲ್ಲೇ ಇಲ್ಲ. ಅಲ್ಲಿ ಪ್ರತಿಬಿಂಬ ಎಲ್ಲಿ ಹೋಯ್ತು? ಬಿಂಬದಲ್ಲಿ ಹೋಗಿ ಅಡಗ್ತು ಅಂತ. ಹಂಗ ಇಲ್ಲಿ ಆತ್ಮಳೆಲ್ಲರೂ ಹೊರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದೆ. ಅಲ್ಲಿ ಸರ್ವ ಏತೆ ಆತ್ಮನಃ ಉಚ್ಚರಂತಿ ಇತಿ ಚ ಉಪಾಧಿ ಮತಾಂ ಆತ್ಮಾನಾಂ ಅನ್ಯತೋ ಉಚ್ಚರಣಂ ಆಮಂತತಃ ಪರಮಾತ್ಮನಾಮೇವ ಕಾರಣತ್ವೇನ ಆಮನಂತಿ ಇತಿ ಗಮ್ಯತೆ. ನೋಡ್ರಿ, ಇಲ್ಲಿ ಈ ಆತ್ಮ ಎಲ್ಲ ಹೊರಗೆ ಬರ್ತಾರೆ ಅಂತ ಹೇಳಿ ಉಪಾಧಿಗಳುಳ್ಳಂತಹ ಈ ಆತ್ಮರುಗಳು ಮತ್ತೊಬ್ಬನಿಂದ ಹೊರಗೆ ಬರ್ತಾರ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗೆ ಪಠನ ಮಾಡೈತಿ. ಇವಾಗ ಮತ್ತೊಬ್ಬನಿಂದ ಅಂತ ಇಲ್ಲಿ ಪರಮಾತ್ಮ ಉಪಾಧಿ ಮತಾಂ ಆತ್ಮಾನಂ, ಉಪಾಧಿಗಳುಳ್ಳಂತ ಈ ಆತ್ಮ ಅನ್ನುವಂಥವನು ಅನ್ಯತಃ ಉಚ್ಚರಣಂ, ಅನ್ಯತ ಅಂದ್ರೆ ಏನು? ಮತ್ತೊಂದರಿಂದ ಇವನು ಹೊರಗೆ ಬರ್ತಾನೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಮತ್ತೊಂದು ಅನ್ನುವಂತಹದ್ದು ಯಾವುದಲ್ಲಿ? ಪರಮಾತ್ಮ ಅಂತ. ಪರಮಾತ್ಮನಿಂದಲೇ ಇಲ್ಲಿ ಜೀವರುಗಳು ಹೊರಗೆ ಬರ್ತಾ ಇದ್ದಾರೆ ಅಂತ. ಪರಮಾತ್ಮನಮೇವ ಕಾರಣತ್ವೇನ ಆಮನಂತಿ, ಇಲ್ಲಿ ಕಾರಣನಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ಪರಮಾತ್ಮ ಅಂತ. ಇಲ್ಲಿ ಉಪಾಧಿಯಿಂದ ಜೀವರುಗಳು ಅನೇಕವಾಗಿ ತೋರಿದ್ದಾರೆ. ಜೀವರು ಉತ್ಪತ್ತಿ ಅನ್ನುವಂತಹದ್ದಿಲ್ಲ. ವಾಸ್ತವಿಕವಾಗಿ ನೋಡಿದ್ರೆ ಜೀವ ಹುಟ್ಟತಾನೇನು? ಇಲ್ಲ. ಯಾಕಂದ್ರೆ ದೇಹೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ ಹೇಳಿದಾರ. ಇದು ದೇಹ ಹುಟ್ಟತದ, ಸಾಯ್ತದ. ಆದ್ರೆ ಒಳಗಿರ್ತಕ್ಕಂತ ಜೀವಾತ್ಮ ಅವನು ಹುಟ್ಟುವುದೂ ಇಲ್ಲ, ಅವನು ಸಾಯುವುದೂ ಇಲ್ಲ. ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ನಾವು ದೇಹ ಉಪಾಧಿ ಇಟ್ಟುಕೊಂಡು ಸತ್ತ ಅಂತ ಹೇಳ್ತೇವೆ. ಸತ್ತ ಅವನು ಜೀವ ಅಲ್ಲ, ದೇಹ. ದೇಹ ಸತ್ತದ. ಒಳಗಿರ್ತಕ್ಕಂತ ಜೀವಾತ್ಮ ಮಾತ್ರ ಅವನು ಮತ್ತೊಂದು ದೇಹದಲ್ಲಿ ಹೋಗ್ತಾನ. ಅವನು ಈ ದೇಹ ಬಿಡ್ತಾನ, ಮತ್ತೊಂದು ದೇಹ ಆಗ್ಲೇ ಅವನು ತಯಾರಾಗಿರ್ತದಲ್ಲಿ, ಆ ದೇಹದಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾನ ಅಂತ. ಆದ್ರೂ ಇಲ್ಲಿ ಉಪಾಧಿ ಮೂಲಕವಾಗಿ ಅವನಿಗೆ ಉತ್ಪತ್ತಿಯನ್ನ ಹೇಳಿದ್ದಾರೆ ಅಂತ. ಜೀವನಿಗೆ ಒಂದು ಉಪಾಧಿ, ದೇಹ ಅನ್ನುವಂತ ಉಪಾಧಿಯನ್ನು ಇಟ್ಟುಕೊಂಡು ಅವನಿಗೆ ಉತ್ಪತ್ತಿ, ಅವನು ಹುಟ್ಟಿದ ಅಂತ ಹೇಳ್ತಾರೆ. ಜೀವ ಹುಟ್ಟಿದ ಅಂತ ಹೇಳ್ತಾರೆ. ದೇಹ ವಿಯೋಗ ಆದಾಗ ಜೀವ ಸತ್ತ ಅಂತ ಹೇಳ್ತಾರೆ. ಇದು ಉಪಾಧಿ ಹೋದಿಲ್ರಿ ಇದೆಲ್ಲಕ್ಕೂ. ಆದ್ರಿಂದ ಇಲ್ಲಿ ಪರಮಾತ್ಮನೇ ಅವನಿಗೆ ಕಾರಣ ಅಂತ ಈ ರೀತಿಯಾಗಿ ಅಲ್ಲಿ ಉಪನಿಷತ್ನಲ್ಲಿ ಪಠಿಸಿದ್ದಾರೆ ಅಂತ. ಪ್ರಾಣ ನಿರಾಕರಣಸ್ಯಾಪಿ ಸುಷುಪ್ತ ಪುರುಷೋತ್ಥಾಪನೇನ ಪ್ರಾಣಾದಿ ವ್ಯತಿರಿಕ್ತೋ ಉಪದೇಶ ಅಭ್ಯುಚ್ಚಯ ಪ್ರಾಣ ನಿರಾಕರಣಮಪಿ, ಇಲ್ಲಿ ಪ್ರಾಣವನ್ನ ನಿರಾಕರಣೆ ಮಾಡತಕ್ಕಂಥದ್ದು. ಇಲ್ಲಿ ಪೂರ್ವದಲ್ಲಂತೂ ಪರಮಾತ್ಮನೇ ಕಾರಣ ಅಂತ ಹೇಳಿ ಹೇಳ್ಕೊಂಡು ಬಂದ್ರಿ. ಈಗ ಪ್ರಾಣ ನಿರಾಕರಣ ಶಾಪಿ, ಪ್ರಾಣದ ನಿರಾಕರಣೆ ಅನ್ನುವಂಥದ್ದನ್ನು ಕೂಡ ಸುಷುಪ್ತ ಪುರುಷೋತ್ಥಾಪನೇನ ಅಂದ್ರೆ ಗಾಢವಾದ ನಿದ್ರೆಯಲ್ಲಿ ಮಲಗಿರ್ತಕ್ಕಂತ ಯಾವ ಪುರುಷದಾನಲ್ಲ
ಅವನನ್ನ ಉತ್ಥಾಪನ ಅಂದ್ರೇನು? ಎಬ್ಬಿಸುವುದು ಅಂತ. ಗಾಢವಾದ ನಿದ್ರಿರ್ತಕ್ಕಂಥ ಪುರುಷನನ್ನ ಎಬ್ಬಿಸುವಿಕೆಯಿಂದ ಏನಾಗ್ತೈತಿ? ಪ್ರಾಣಾದಿ ವ್ಯತಿರಿಕ್ತೋ ಉಪದೇಶ, ಪ್ರಾಣಾದಿಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಇಲ್ಲಿ ಮತ್ತೊಂದು ಕಾರಣವನ್ನ ಹೇಳ್ತಾರ ಅಂತಿಲ್ಲಿ. ಪ್ರಾಣಕ್ಕೆ ಬೇರೆಯಾಗಿ ಒಬ್ಬ ಪರಮಾತ್ಮ ದಾನ ಅಂತ ಅಲ್ಲಿ ನಮ್ಗೆ ಗುರ್ತಾಕತ್ತಲ್ಲ ಇವಾಗ. ಇಲ್ಲಿ ಪ್ರಾಣವನ್ನು ನಿರಾಕರಣೆ ಮಾಡ್ಲಿಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ, ನಿದ್ರಿತನಾಗಿರ್ತಕ್ಕಂಥ ಪುರುಷನನ್ನ ನಾವು ಎಬ್ಬಿಸುವುದರಿಂದ ಆ ಪ್ರಾಣಾದಿಗಳಿಗಿಂತಲೂ ಬೇರೆಯಾಗಿ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವಂತಹದ್ದು ನಮಗ ಉಪದೇಶ ಮಾಡಿದ್ದು ನಮಗಿಲ್ಲಿ ಶ್ರುತಿಯೊಳಗೆ ನಾವು ಕಾಣ್ತಾ ಇದ್ದೇವಿ ಅಂತ. ಸುಸುಪ್ತ ಪುರುಷೋ ಉತ್ಥಾಪನೇನ ಪ್ರಾಣಾದಿ ವ್ಯತಿರಿಕ್ತೋ ಉಪದೇಶ ಅಭಿಚ್ಛಯ. ಅಭಿಚ್ಛಯ ಅಂತಂದ್ರೆ ಇದನ್ನ ಒಪ್ಪಿಕೊಳ್ಳುವಂತಹದ್ದು ಅಂತ, ಇಲ್ಲಿ ಉಪದೇಶ ಮಾಡಿರ್ತಕ್ಕಂಥದ್ದು ಅಂತ. ಪ್ರಾಣ ನಿರಾಕರಣೆ ಅನ್ನುವಂತಹದ್ದನ್ನ ನಾವು ಇಲ್ಲಿ ಮಲಗಿರ್ತಕ್ಕಂಥ ಪುರುಷನನ್ನ ಎಚ್ಚರಗೊಳಿಸುವಿಕೆಯಿಂದ ಪ್ರಾಣಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವಂತಹದ್ದನ್ನ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಒಪ್ಪಿಕೊಂಡು ನಮಗ ಉಪದೇಶ ಮಾಡಿದೆ ಅಂತ ಹೇಳಿ ಇಷ್ಟು ಈ ವಿಷಯವನ್ನ ಪ್ರತಿಪಾದನ ಮಾಡ್ಕೊಂಡು ಬಂದ್ರು. ಇನ್ನ ವಾಕ್ಯಾನ್ವಯಾಧಿಕರಣ, ಇಲ್ಲಿ ವಾಕ್ಯಾನ್ವಯಾತ್ ಅಂತ ಒಂದು ಸೂತ್ರ ಬರ್ತೈತಿ. ಇದು 6ನೇ ಅಧಿಕರಣ. ಈಗ ಐದು ಅಧಿಕರಣಗಳಾದವು. ಇನ್ನು 6ನೇ ಅಧಿಕರಣದೊಳಗ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳಿರ್ತಕ್ಕಂತ ಒಂದು ಮಂತ್ರದ ಬಗ್ಗೆ, ಅಲ್ಲಿ ವಿಷಯವಾಕ್ಯ ಏನು, ಮತ್ತ ಅಲ್ಲಿ ಸಂಶಯ ಏನು, ಅದಕ್ಕೆ ಪೂರ್ವ ಪಕ್ಷ ಯಾವುದು, ಮತ್ತು ಅದಕ್ಕೆ ಸಿದ್ಧಾಂತ ಯಾವುದು, ಈ ಅಧಿಕರಣದಲ್ಲಿ ಅದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಅವರು. ವಾಕ್ಯಾನ್ವಯಾತ್, ವಾಕ್ಯದ ಅನ್ವಯದ ಮೂಲಕವಾಗಿ ಅಲ್ಲಿ ದ್ರಷ್ಟವ್ಯ ಅನ್ನುವಂತಹದ್ದು ಹೇಳಿದಾರಲ್ಲ, ಆ ದ್ರಷ್ಟವ್ಯ ಅಂದ್ರೆ ಯಾರಿಲ್ಲಿ, ಆ ಶ್ರುತಿ ಯಾವುದನ್ನು ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಭಾಷ್ಯದಲ್ಲಿ ಅದನ್ನ ತಗೊಳ್ತಾರ. ಆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾವ ಮಂತ್ರದೊಳಗ ದ್ರಷ್ಟವ್ಯ ಅನ್ನುವಂತಹದ್ದು ಶಬ್ದ ಬಂದದ ಅನ್ನೋದನ್ನ ಭಾಷ್ಯದಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ. ಅದು ಅದಕ್ಕಂದ್ರೆ ಅವರು ಬೃಹದಾರಣ್ಯಕ್ಕೆ ಮೈತ್ರೇಯಿ ಬ್ರಾಹ್ಮಣೆ ಅಧೀಯತೆ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಮೈತ್ರೇಯಿ ಬ್ರಾಹ್ಮಣ ಅಂತ ಅದ, ಅದರೊಳಗ ಅಧೀಯತೆ ಅಂತಂದ್ರೆ ಅಲ್ಲಿ ಉಪದೇಶ ಮಾಡಿರ್ತಕ್ಕಂಥದ್ದು ಅಂತ. ಏನಂತ ಹೇಳ್ತಾರ? ನವಾ ಅರೆ ಪತ್ಯುಹು ಕಾಮಾಯ ಇತ್ಯುಪಕ್ರಮ್ಯ, ಅಂದ್ರೆ ಇಲ್ಲಿ ಪತಿಯ ಒಂದು ಕಾಮಕ್ಕಾಗಿ ಪತಿ ಪ್ರಿಯನಾಗೋದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ, ತನ್ನ ಆತ್ಮನಿಗೋಸ್ಕರವಾಗಿಯೇ ಎಲ್ಲರನ್ನ ಇಲ್ಲಿ ಪ್ರೀತಿಸ್ತಾ ಇದ್ದಾನಂತ. ಆತ್ಮನಸ್ತು ಕಾಮಾಯ, ಆತ್ಮನಂದು ತನ್ನ ಒಂದು ಸುಖಕ್ಕೋಸ್ಕರ, ತನ್ನ ಆನಂದಕ್ಕೋಸ್ಕರವಾಗಿ ಇಲ್ಲಿ ಪತಿ ಪತ್ನಿಯನ್ನ ಪ್ರೀತಿಸುವುದಾಗಲಿ, ಪತ್ನಿ ಪತಿಯನ್ನು ಪ್ರೀತಿಸುವುದಾಗಲಿ ತಮ್ಮ ಒಂದು ಕಾಮನೆಗೋಸ್ಕರವಾಗಿ, ತಮ್ಮ ಆನಂದಕ್ಕೋಸ್ಕರವಾಗಿ ಹೊರತು ಅವರಿಗಾಗಿ ಅಲ್ಲ ಅಂತ. ಹಿಂಗೊಂದು ಅಲ್ಲಿ ಶ್ರುತಿ ಬರ್ತೈತೆ ಅಲ್ಲಿ. ಅರೇ ಪತ್ಯುಹು ಕಾಮಾಯ ಅಂದ್ರೆ ಪತಿಯಾಗಿರ್ತಕ್ಕಂಥವನು ಪತಿಯ ಕಾಮಕ್ಕಾಗಿ ಅಲ್ಲಿ ಪತಿ ಅನ್ನುವಂಥದ್ದು ಪ್ರಿಯವಾಗಿರುವುದಿಲ್ಲ, ತನ್ನ ಕಾಮನಿಗೋಸ್ಕರ ಪ್ರಿಯವಾಗಿರ್ತದ ಅಂತೇಳಿ ಅಲ್ಲಿ ಪ್ರಾರಂಭ ಮಾಡಿ, ನವಾ ಅರೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಇತ್ಯಾತ್ಮಾವರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಮೈತ್ರೇಯಿ ಆತ್ಮನೋ ವಾ ಅರೆ ದರ್ಶನೇನ ಶ್ರವಣೇನ ಮತ್ಯ ವಿಜ್ಞಾನೇನ ಇದಂ ಸರ್ವಂ ವಿದಿತಂ ಇತಿ. ಅಲ್ಲಿ ಮೈತ್ರಾದೇವಿಯನ್ನ ಕುರಿತು ಯಾಜ್ಞವಲ್ಕ್ಯರು ಅಲ್ಲಿ ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನವಾ ಅರೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲದರ ಒಂದು ಕಾಮಕ್ಕಾಗಿ ಎಲ್ಲವೂ ಪ್ರಿಯವಾಗಿರುವುದಿಲ್ಲ ಅಂತ. ಎಲ್ಲದರ ಕಾಮಕ್ಕಾಗಿ ಎಲ್ಲವೂ ಪ್ರಿಯವಾಗಿರುವುದಿಲ್ಲ. ಯಾಕಂತಂದ್ರೆ ಆತ್ಮ ಕಾಮಕ್ಕಾಗಿ ಎಲ್ಲವೂ ಪ್ರಿಯವಾಗಿರ್ತದ ಅಂತ. ಆತ್ಮ ಅಂದ್ರೆ ತನ್ನ ಕಾಮಕ್ಕಾಗಿ ಎಲ್ಲವೂ ಪ್ರಿಯವಾಗಿರ್ತದ, ಎಲ್ಲದರ ಕಾಮಕ್ಕಾಗಿ ಎಲ್ಲನೂ ಪ್ರಿಯವಾಗಿರುವುದಿಲ್ಲ ಅಂತ. ಭವತಿ ಕಾಮ ಸರ್ವಂ ಪ್ರಿಯಂ ಭವತಿ
ಆತ್ಮಾವರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತ್ರ ನಿಧಿಧ್ಯಾಸಿತವ್ಯ. ಹ್ಮ್. ಮತ್ತು ಆ ಆತ್ಮನನ್ನೇ ನಾವು ಹ್ಮ್. ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ. ಹ್ಮ್. ಶ್ರೋತವ್ಯ ದ್ರಷ್ಟವ್ಯ ಅಂದ್ರೇನು, ಅವನನ್ನೇ ನಾವು ಕಂಡುಕೊಳ್ಬೇಕು. ಹ್ಮ್. ಕಾರಣ ಆತ್ಮನನ್ನೇ ನಾವು ಹ್ಮ್. ಸಾಕ್ಷಾತ್ಕರಿಸಿಕೊಳ್ಬೇಕು. ಶ್ರೋತವ್ಯ ಮಂತ್ರ ನಿಧಿಧ್ಯಾಸಿತವ್ಯ. ಹ್ಮ್. ಮತ್ತು ಅವನನ್ನು ನಾವು ಹೇಗಪ್ಪ ಕಂಡುಕೊಳ್ಬೇಕು ಅಂತಂದ್ರೆ ಹ್ಮ್. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಹ್ಮ್. ಅಂಥೇಳಿ ಈ ಪ್ರಕಾರವಾಗಿ ಅಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಅಂತ. ಹ್ಮ್. ಯಾರು ಮೈತ್ರಾದೇವನ ಕುರಿತು ಯಾಜ್ಞವಲ್ಕ್ಯರು ಹೇಳಿದ್ದಾರೆ ಅವರಲ್ಲಿ. ಹ್ಮ್. ಮೈತ್ರೇಯಿ ಆತ್ಮನಃ ವಾರೇ ದರ್ಶನೇನ ಶ್ರವಣೇನ ಮತ್ಯ ವಿಜ್ಞಾನೇನ ಇದಂ ಸರ್ವವಿದಿತಂ. ಹ್ಮ್. ಇಲ್ಲಿ ದ್ರಷ್ಟವ್ಯ ಶ್ರೋತವ್ಯ ಅನ್ನುವಂತ ಏನು ಒಂದು ಉಪದೇಶ ಅನ್ನುವಂಥದ್ದಲ್ಲ, ಹ್ಮ್. ಆ ಉಪದೇಶಿಸಿರ್ತಕ್ಕಂಥ ಅಲ್ಲಿ ವಿಜ್ಞಾನಾತ್ಮ ಅಥವಾ ಹ್ಮ್. ಅಲ್ಲಿ ಶ್ರವಣ ನಿಧ್ಯಾಸನದಿಂದ ಇದೆಲ್ಲವೂ ನಮಗೆ ತಿಳಿದು ಬರ್ತದೆ ಅಂತ ಹೇಳಿ ಹ್ಮ್. ಅಧ್ಯಯನ ಮಾಡಿದಾರ ಅಂತ ಹೇಳಿದ್ರು. ಹೌದು. ಸರ್ವಂ ವಿದಿತಂ ಹ್ಮ್. ಅಂದ್ರೆ ಇಲ್ಲಿ ಶ್ರವಣ ಮನನ ನಿಧ್ಯಾಸನದ ಮೂಲಕವಾಗಿ ಅಂತ. ಹ್ಮ್. ಇದಂ ಸರ್ವಂ ವಿದಿತಂ, ಹ್ಮ್. ಇದೆಲ್ಲವೂ ನಮಗೆ ತಿಳಿದು ಬರ್ತೈತಿ ಅಂತ. ಹ್ಮ್. ನಾವು ಶ್ರವಣ ಮನ ನಿಧ್ಯಾಸನ ಮಾಡ್ಲಾರ್ದೆ ಹ್ಮ್. ನಮಗಿದೇನು ಗುರುತಾಗುದಿಲ್ಲ ಅಂತ. ಹ್ಮ್. ಆತ್ಮನನ್ನು ನಾವು ದರ್ಶಿಸಬೇಕಾದ್ರೆ ಹ್ಮ್. ಅದಕ್ಕೆ ಶ್ರವಣ ಮನ ನಿಧ್ಯಾಸನವಿಲ್ಲದೆ ಹ್ಮ್. ತನಗೆಂದು ಮುಕ್ತಿ ಘಟಿಪುದು ಅಂತ ಹೇಳಿ ಹ್ಮ್. ಇಲಿಮುಸ್ಲೂರು ಕೂಡ ಹೇಳಿದ್ದಾರೆ. ಹ್ಮ್. ನಾವು ಆತ್ಮದರ್ಶನ ಮಾಡ್ಕೊಳ್ಬೇಕು ಅಂತಂದ್ರೆ ಹ್ಮ್. ಅದೇ ಕೇಳುವುದನ್ನು ಅರಿ, ಹ್ಮ್. ಅರಿದುದನ್ನೊಮ್ಮೆ ಮರೆಯದಿರು, ಹ್ಮ್. ಗುರುಪೇಳದ ತೆರೆದಳು ತೊರೆ ವಿಷಯವನ್ನು ನಿರ್ವಿಷಯಲು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತೇಳಿ ಪರಮಾನುಭೂತಿಯೊಳಗ ಯಾಜ್ಞವಲ್ಕ್ಯರು ಮೈತ್ರಾದೇವಿಯನ್ನ ಕುರಿತು ಉಪದೇಶ ಮಾಡಿರ್ತಕ್ಕಂಥ ಆ ವಿಚಾರವನ್ನೇ ಇಲ್ಲಿ ಶ್ರುತಿಯಲ್ಲಿ ಇರ್ತಕ್ಕಂಥ ವಿಚಾರವನ್ನೇ ಅಲ್ಲಿ ನಿಜಮುಸ್ಲು ಹೇಳಿದಾರ ಅಂತಲ್ಲಿ. ಹ್ಮ್. ಇದೇ ಮಂತ್ರ ಅಭಿಪ್ರಾಯವನ್ನು ತಗೊಂಡಾರಲ್ಲಿ ಅವರು. ಹೌದು. ಹೌದು. ಅದೇ ಕೇಳು ಅಂದ್ರೆ ಚೆನ್ನಾಗಿ ಕೇಳು, ಹ್ಮ್. ಕೇಳಿದ್ದನ್ನ ಶ್ರುತಿ ಯುಕ್ತಿ ಸ್ವಾನುಭವದಿಂದ ಅದನ್ನ ಹ್ಮ್. ಮನನ ಮಾಡು. ಹ್ಮ್. ಯಾಕಂದ್ರೆ ಅಲ್ಲಿ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಗಳದಾವ. ಹ್ಮ್. ಆ ಯುಕ್ತಿಗಳಿಂದ ನೀನು ಅದನ್ನ ಗಟ್ಟಿಗೊಳಿಸ್ಕೋಬೇಕು ಅದನ್ನ. ಹ್ಮ್. ಆಮೇಲೆ ನಿಧಿಧ್ಯಾಸನವನ್ನ ಮಾಡ್ಬೇಕು ಅದನ್ನ. ಹ್ಮ್. ಆತ್ಮಾಕಾರ ವೃತ್ತಿ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಹ್ಮ್. ಆತ್ಮಾಕಾರ ವೃತ್ತಿ ಪ್ರವರ್ಧನ ನಿಧಿಧ್ಯಾಸನಂ ಅಂತ ಕರೀತಾರ. ಹ್ಮ್. ಇಲ್ಲಿ ಅನಾತ್ಮಾಕಾರ ವೃತ್ತಿಯನ್ನು ತಿರಸ್ಕಾರ ಮಾಡಿ ಹ್ಮ್. ನಾನು ಆತ್ಮನೇ ಇದ್ದೇನೆ ಅಂತ ಹೇಳಿ ಆತ್ಮಾಕಾರ ವೃತ್ತಿಯನ್ನು ಬೆಳೆಸೋದಕ್ಕ ನಿಧಿಧ್ಯಾಸನ ಅಂತ ಕರೀತಾರ ಅವರು. ಹ್ಮ್. ಈ ರೀತಿಯಾಗಿ ನಾವು ಆತ್ಮನ ಕಂಡುಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಅಂತ. ಇದರಿಂದನೇ ನಮಗೆಲ್ಲವೂ ತಿಳಿದಂಗ ಆಕೈತಿ ಅಂತ. ಇಷ್ಟು ಮಾಡಿದ್ರನೆ ನಮ್ಗೆ ನಿಜವಾದ ಆತ್ಮ ದರ್ಶನ, ಆತ್ಮ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳಿ. ತತ್ರ ಏತತ್ ವಿಚಿಕಿತ್ಸತೆ, ಇಲ್ಲಿ ಒಂದು ಸಂಶಯ ಅನ್ನುವಂಥದ್ದು ನಮಗೆ ಉಂಟಾಗ್ತದ ಅಂತ. ಅಷ್ಟು ವಿಷಯ ವಾಕ್ಯರದು, ಇಷ್ಟು ವಿಷಯ ಐತಲ್ಲಿ. ಅಲ್ಲಿ ಏನು ಸಂಶಯ ಬರ್ತದೆ ಅಂತಂದ್ರೆ ಕಿಂ ವಿಜ್ಞಾನಾತ್ಮ ಏವ ಅಯಂ ದ್ರಷ್ಟವ್ಯ ಶ್ರೋತವ್ಯತ್ವಾದಿ ರೂಪೇಣ. ಇಲ್ಲಿ ಶ್ರೋತವ್ಯ ಮಂತ್ರ ನಿಧಿಧ್ಯಾಸಿತವ್ಯ ಅಂತ ಹೇಳಿದ್ರಲ್ರಿ. ಇದರಿಂದ ಇಲ್ಲಿ ವಿಜ್ಞಾನಾತ್ಮನನ್ನೇ ನಾವು ನೋಡ್ಬೇಕು ಅಂತ ಹೇಳಿದಾರೋ ಹೇಗೆ? ಯಾಕಂದ್ರೆ ಇಲ್ಲಿ ಅವರು ಪ್ರಶ್ನೆ ಅನ್ನುವಂಥದ್ದನ್ನ ಮಾಡ್ತಾ ಇದ್ದಾನ ಅವನು. ಇಲ್ಲಿ ಸಂಶಯ ಅನ್ನುವಂಥದ್ದು ಇಲ್ಲಿ ಉಂಟಾಗ್ತಾ ಇದೆ ಅಂತ. ಇಲ್ಲಿ ಕಿಂ ವಿಜ್ಞಾನಾತ್ಮ ಏವ ಅಯಂ ದ್ರಷ್ಟವ್ಯ ಶ್ರೋತವ್ಯಮಂತ್ವಾದಿ ರೂಪೇಣ ಉಪದಿಶ್ಯತೆ ಅಹೋಸ್ವಿತ್ ಪರಮಾತ್ಮ ಇತಿ. ಇಲ್ಲಿ ಪರಮಾತ್ಮನನ್ನ ಕುರಿತು ಹೇಳಿದಾರೋ ಅಥವಾ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮನನ್ನ ಕುರಿತು ಹೇಳಿದಾರೋ ಅಂತ. ಪರಮಾತ್ಮ ಇತಿ ಕುತ ಪುನರೇಶ ವಿಚಿಕಿತ್ಸಾ. ಈ ಸಂಶಯ ಅನ್ನುವಂಥ ಇದು ಯಾಕೆ ಬರ್ತಾ ಇದೆ? ಇಲ್ಲಿ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಅಂತ ಏನ್ ಹೇಳಿದ್ರಲ್ಲ, ಅಲ್ಲಿ ಉಪದೇಶಿಸಿರ್ತಕ್ಕಂಥ ಇವನು ವಿಜ್ಞಾನಾತ್ಮನೋ ಅಥವಾ ಪರಮಾತ್ಮನೋ ಅಂತ ಇಲ್ಲಿ ಸಂಶಯ. ಇದು ಸಂಶಯ ವಾಕ್ಯರಿ ಇದು. ಮತ್ತೆ ಈ ಸಂಶಯ ಯಾಕೆ ಬಂತು ಅಂತ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲಿ. ತತ್ರ ಏತತ್ ವಿಚಿಕಿತ್ಸತೆ ಕಿಂ ವಿಜ್ಞಾನಾತ್ಮ ಇವ ಅಯಂ ದ್ರಷ್ಟವ್ಯ ಶ್ರೋತವ್ಯತ್ವ ರೂಪೇಣ ಉಪದಿಶ್ಯತೆ ಅವಶ್ಯತ್ ಪರಮಾತ್ಮ ಇತಿ. ಇಷ್ಟಾಯ್ತು. ಇದು ಕುತಃ ಪುನರೇಶ ವಿಚಿಕಿತ್ಸಾ. ಈ ಸಂಶಯ ಅನ್ನುವಂಥದ್ದು ನಿನಗೆ ಯಾಕೆ ಪುನಃ ಬಂತು ಅಂತಂದ್ರೆ ಪ್ರಿಯ ಸಂಸೂಚಿತೇನ ಆತ್ಮನ ಭೋಕ್ತಾ ಉಪಕ್ರಮಾತ್ ವಿಜ್ಞಾನಾತ್ಮನೋಪದೇಶ ಇತಿ ಪ್ರತಿಭಾತಿ. ಇಲ್ಲೇನು ನಾವು ಲೋಕದೊಳಗೆ ಪ್ರಿಯ ವಸ್ತುಗಳದಾವಲ್ಲ, ಅವುಗಳಿಂದ
ಸಂಚಿತವಾಗಿರ್ತಕ್ಕಂಥ ಭೋಕ್ತೃವಾಗಿರ್ತಕ್ಕಂಥ ಆತ್ಮನಿಂದ ಹ್ಮ್ ಅಲ್ಲಿ ಉಪಕ್ರಮವನ್ನ ಮಾಡಿದಾರ ಅವರು. ಹ್ಮ್ ಇಲ್ಲಿ ಭೋಕ್ತೃವಾಗಿರ್ತಕ್ಕಂಥ ಯಾವ ಆತ್ಮ ಇದಾನಲ್ಲ, ಹ್ಮ್ ಅಂದ್ರೆ ಇಲ್ಲಿ ಜೀವಾತ್ಮ ಅಂತ. ಹ್ಮ್ ಯಾಕಂದ್ರೆ ಅಲ್ಲಿ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳಿಂದ ಅಲ್ಲಿ ಸಂಸೂಚಿತ ಅಂದ್ರೇನು, ಚೆನ್ನಾಗಿ ಸೂಚಿಸಲ್ಪಟ್ಟಿರ್ತಕ್ಕಂಥ ಭೋಕ್ತೃವಾಗಿರ್ತಕ್ಕಂಥ ಆತ್ಮನಿಂದ ಅಲ್ಲಿ ಉಪಕ್ರಮವಾಗಿರುವುದರಿಂದ ಅಲ್ಲಿ ವಿಜ್ಞಾನಾತ್ಮನ್ನೇ ಉಪದೇಶಿಸಿದೆ ಅಂತ ನಮಗಲ್ಲಿ ಕಂಡು ಬರ್ತಾ ಇದೆ ಅಂತ. ಹ್ಮ್ ಪ್ರಿಯ ಸಂಸ್ಥಿತೇನ ಆತ್ಮನ ಭೋಕ್ತ ಉಪಕ್ರಮಾತ್ ವಿಜ್ಞಾನಾತ್ಮನೋಪದೇಶಿತಿ ಪ್ರತಿಭಾತಿ. ಹ್ಮ್ ಇಲ್ಲಿ ವಿಜ್ಞಾನಾತ್ಮನನ್ನೇ ಉಪದೇಶ ಮಾಡಿದ್ದಾರೆ, ಅಂದ್ರೆ ಜೀವನನ್ನೇ ಇಲ್ಲಿ ಉಪದೇಶ ಮಾಡಿದ್ದಾರೆ. ಹ್ಮ್ ಯಾಕಂದ್ರೆ ಅವನು ಭೋಕ್ತೃ ಅದಾನ. ಹ್ಮ್ ಅಲ್ಲಿ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳಿಂದ ಹ್ಮ್ ಅಲ್ಲಿ ಸೂಚಿಸಲ್ಪಟ್ಟಿರ್ತಕ್ಕಂಥ ಭೋಕ್ತೃವಾದ ಆ ಜೀವಾತ್ಮನಿಂದಲೇ ಇದು ಉಪಕ್ರಮ ಆಗೈತಿ, ಪ್ರಾರಂಭ ಮಾಡಿದಾರ ಅಂತ. ತಥಾ ಆತ್ಮವಿಜ್ಞಾನೇನ ಸರ್ವವಿಜ್ಞಾನೋಪದೇಶಾತ್. ಇಲ್ಲಿ ಆತ್ಮನನ್ನ ನಾವು ಅರ್ಥಕೊಂಡೇವಿ ಅಂತಂದ್ರೆ, ಅಂದ್ರೆ ಆತ್ಮಜ್ಞಾನದಿಂದ ಎಲ್ಲವನ್ನ ಅರಿತಂತಾಗುವುದು ಅಂತ. ಆತ್ಮವಿಜ್ಞಾನೇನ ಸರ್ವವಿಜ್ಞಾನೋಪದೇಶಾತ್ ಪರಮಾತ್ಮೋಪದೇಶ. ಮತ್ತೆ ಇಲ್ಲಿ ಪರಮಾತ್ಮನ ಉಪದೇಶ ಮಾಡಿದೆ ಅಂತನೂ ಕೂಡ ನಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ಆತ್ಮವಿಜ್ಞಾನದಿಂದ ಸರ್ವವಿಜ್ಞಾನ ಆಗುವುದರಿಂದ ಇಲ್ಲಿ ಪರಮಾತ್ಮನ ಕುರಿತು ಉಪದೇಶ ಮಾಡಿರ್ಬೋದಲ್ಲ. ಇಲ್ಲಿ ಎರಡು ರೀತಿ ನಮಗೆ ಸಂಶಯ ಬರಾಕತ್ತದ. ಇಲ್ಲಿ ಜೀವ ಅಂತ, ಯಾಕಂದ್ರೆ ಪ್ರಿಯ ವಸ್ತುಗಳಿಂದ ಸೂಚಿಸಲ್ಪಟ್ಟಿರ್ತಕ್ಕಂಥ ಭೋಕ್ತೃವಾಗಿರ್ತಕ್ಕಂಥ ಈ ಜೀವಾತ್ಮನಿಂದಲೇ ಪ್ರಕರಣ ಪ್ರಾರಂಭ ಆಗೈತಿ. ಅದು ಅಲ್ಲಿ ಉಪಕ್ರಮ ಮಾಡಿದಾರ. ಆದ್ದರಿಂದ ಇಲ್ಲಿ ವಿಜ್ಞಾನಾತ್ಮನನ್ನೇ ಪ್ರತಿಪಾದನ ಮಾಡಿದ್ದಾರೆ ಅಥವಾ ಉಪದೇಶ ಮಾಡಿದ್ದಾರೆ ಅಂತ ಹೇಳಿ ಹಿಂಗ ನಮಗ ಕಂಡು ಬರ್ತಾ ಇದೆ. ಮತ್ತೆ ಇಲ್ಲಿ ಆತ್ಮವಿಜ್ಞಾನದಿಂದಲೇ ನಮಗ ಎಲ್ಲವನ್ನ ಅರಿತಂತಾಗ್ತದ ಅಂತ ಹೇಳಿ ಹೀಗೆ ತಿಳಿಸಿದ್ದರಿಂದ ಇಲ್ಲಿ ಪರಮಾತ್ಮನ್ನೇ ಉಪದೇಶ ಮಾಡಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ನಮಗ ಸಂಶಯ ಅನ್ನುವಂತಹದ್ದು ತೋರ್ತಾ ಇದೆ ಅಂತ. ಆತ್ಮವಿಜ್ಞಾನೇನ ಸರ್ವವಿಜ್ಞಾನೋಪದೇಶಾತ್ ಪರಮಾತ್ಮನೋಪದೇಶ. ಇಲ್ಲಿ ಆತ್ಮವಿಜ್ಞಾನದಿಂದಲೇ ಸರ್ವವಿಜ್ಞಾನ ಎಲ್ಲವನ್ನ, ಒಂದನ್ನ ಅರ್ಥರೆ ಎಲ್ಲವನ್ನ ತಿಳಿದಂತಾಗಿರಬೇಕು ಅಂತ ಒಂದು ಉಪದೇಶ ಅನ್ನುವಂತಹದ್ದು ಅದು ಪರಮಾತ್ಮ ಉಪದೇಶ ಅಂತ ಕರೆಸಿಕೊಳ್ತದ ಅಂತ. ಅದಕ್ಕೆ ಇಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥದ್ದು ವಿಜ್ಞಾನೋಪದೇಶವೋ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮ ಅವನ ಬಗ್ಗೆ ಇಲ್ಲಿ ಉಪದೇಶ ಮಾಡ್ಕೊಂಡು ಬಂದಾರೋ ಅಥವಾ ಪರಮಾತ್ಮನಃ ಇಲ್ಲಿ ಪರಮಾತ್ಮನ ಬಗ್ಗೆ ಉಪದೇಶ ಮಾಡ್ಕೊಂಡು ಬಂದಾರೋ ಅಂತ ಈ ರೀತಿ ಸಂಶಯ ಅನ್ನುವಂತಹದ್ದು ಮಾಡಿಕೊಂಡಿದ್ದಾದ್ರೆ ಅದಕ್ಕೆ ಪೂರ್ವ ಪಕ್ಷ ಹೇಳ್ತಾನೆ. ಇಲ್ಲಿ ಉಪಕ್ರಮ ಮಾಡಿಕೊಂಡಿದ್ದರಿಂದ ನಾವು ಇಲ್ಲಿ ಜೀವನನ್ನೇ ತಿಳ್ಕೊಳ್ಬೇಕು ಅಂತ. ವಿಜ್ಞಾನಾತ್ಮನೇ ಇಲ್ಲಿ ಈ ಮಂತ್ರದಲ್ಲಿ ಪ್ರತಿಪಾದಿತನಾಗಿದ್ದಾನೆ ಅಂತ ತಿಳಿಬೇಕು ಅಂತ ಹೇಳಿ ಇಲ್ಲಿ ಮುಂದಿನ ಭಾಷ್ಯದೊಳಗ ಆಚಾರ್ಯರು ಅದನ್ನ ವಿವರಣೆ ಕೊಡ್ತಾ ಹೇಳ್ಕೊಂತ ಹೋಗ್ತಾರೆ. ಅದನ್ನ ಮತ್ತೆ ನೋಡೋಣ.